ನಮಸ್ಕಾರ ಎಲ್ರಿಗೂ ಜೈ ಶ್ರೀರಾಮ್. ಇವತ್ತು ಕೂಡ SSCGDದು ಇನ್ನೊಂದು ಕ್ವಶನ್ ಪೇಪರ್ನ ತೊಗೊಂಬಂದಿದ್ದೀನಿ. ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ, ನೋಡೋಣ ಹೆಂಗಿದೆ ಅಂತ. ಈಸಿಯಾಗಿರ್ತಕ್ಕಂಥ ಟ್ರಿಕ್ಸ್ ಜೊತೆ ಈಸಿಯಾಗಿರ್ತಕ್ಕಂಥ ಕ್ವಶನ್ಗಳನ್ನ ಮಾಡಿದ್ದೀನಿ. ಕ್ವಶನ್ಗಳು ನೋಡೋಕೆ ಟಫ್ ಅನ್ಸ್ಬೋದು, ಮಾಡಿದ ತಕ್ಷಣ ಈಸಿ ಆಗ್ತದೆ. ಅಂದರೆ ನಿಮ್ಗೆ ಈಸಿ, ನಿಮಗೆ ಗೊತ್ತಿದ್ರೆ ಎಲ್ಲನೂ ಈಸಿನೇ, ಗೊತ್ತಿಲ್ಲ ಅಂದರೆ ಎಲ್ಲನೂ ಕಷ್ಟನೇ. ನೋಡೋಣ ಕ್ವಶನ್ಸು. ಮೊದಲನೇ ಕ್ವಶನ್ಸ್ ಈ ರೀತಿ ಇದೆ: ನೀಡಲಾದ ಪದಗಳನ್ನು ಅವು ಇಂಗ್ಲಿಷ್ ಶಬ್ದಕೋಶದಲ್ಲಿ ಕಾಣಿಸಿಕೊಳ್ಳುವ ಅನುಕ್ರಮದಲ್ಲಿ ಜೋಡಿಸಿ ಅಂತಂತ ಐತೆ. ಈಗ ಆಲ್ಮೋಸ್ಟ್ ಎಲ್ರಿಗೂ ಡಿಕ್ಷನರಿ ಗೊತ್ತಿರುತ್ತೆ. ಡಿಕ್ಷನರಿಲಿ ಯಾವ ರೀತಿ ಪದಕೋಶಗಳನ್ನ ಇಂಗ್ಲೀಷಲ್ಲಿ ಬರೆದಿರ್ತಾರೆ ಅನ್ನೋದನ್ನು ನೋಡೋಣ. ಇದೇ ಆ ಕ್ವಶನು. ಮೊದಲನೇದಾಗಿ ಲೆಟ್ ಐತೆ, ಇದು ನೋಡ್ರಿ, ಪದಗಳೇ ಬೇಡ ನಮಗೆ. ಮೊದಲನೇದಾಗಿ ಎಲ್ಲಿದೆ, ಎಲ್ಲದರಲ್ಲೂ ಕಾಮನ್ ಇದೆ, ಬೇಡ ನಮಗೆ. ಇ ಇದೆ, ಎಲ್ಲದರಲ್ಲೂ ಕಾಮನ್ ಇದೆ, ಕೂಡ ಬೇಡ ನಮಗೆ. ಎಲ್ಲದರಲ್ಲೂ ಕೂಡ ಟಿ ಇದೆ. ನೆಕ್ಸ್ಟು ಇಲ್ಲಿ ಮಾತ್ರ ಏನಿದೆ, ಎಸ್ ಇದೆ. ಅಂದರೆ ಟಿಗಿಂತ ಮೊದಲು ಎಸ್ ಬರೋದ್ರಿಂದ ಮೊದಲನೇ ಉತ್ತರ 5 ಆಗಿರುತ್ತೆ. 5 ಮೊದಲನೇದಾಗಿರುತ್ತೆ. ಅಂದರೆ ಇಲ್ಲಿ ಮೊದಲನೇದು ಒಂದಿದೆ, ಇಲ್ಲೂ ಕೂಡ ಒಂದಿದೆ, ಇದು ಕೂಡ ಉತ್ತರ ಆಗಲ್ಲ, ಇದು ಕೂಡ ಉತ್ತರ ಆಗಲ್ಲ. ನೆಕ್ಸ್ಟ್ ನೋಡೋಣ. ಎಸ್ ಇದು ಮುಗಿದ್ಮೇಲೆ ಟಿ ಐತೆ. ಟಿ ಆದಮೇಲೆ ಇದು ಟೀನೇ ಲಾಸ್ಟ್ ಆಗೈತೆ, ಇದ್ರ ಮುಂದೆ ಯಾವುದೇ ಪದ ಇಲ್ಲ. ಹಾಗಾಗಿ ಏನು ಮಾಡೋಣ, ಇದು 2ನೇ ಉತ್ತರ ಆಗುತ್ತೆ. 5 ಆದಮೇಲೆ 2 ಅಲ್ಲ, ಸಾರಿ, 2ನೇ ಉತ್ತರ ಅಲ್ವಾ, 1. 5 ಆದಮೇಲೆ 1 ಇದೆ, 2ರಲ್ಲೂ 1 ಕಾಮನ್ ಇದೆ. ನೆಕ್ಸ್ಟ್ ಇವು 3ರಲ್ಲೂ ಕೂಡ ಟಿ ಕಾಮನ್ ಇದೆ, ಟಿ ಕಾಮನ್ ತೆಗೆದಾಕ್ಬಿಡೋಣ. ಇದು ಇವೆರಡು ಬರ್ತಾವೆ ನೆಕ್ಸ್ಟ್, ಯಾಕಂದ್ರೆ ಇದು ಟಿ ಇದೆ. ಹೆಚ್ಚಾದ್ಮೇಲೆ ಟಿ ಬರೋದ್ರಿಂದ ಇವೆರಡರಲ್ಲಿ ಕಂಪ್ಯಾರಿಸನ್ ಮಾಡೋಣ. ಇಲ್ಲೂ ಹೆಚ್ಚು ಕಾಮನು, ಇಲ್ಲೂ ಹೆಚ್ಚು ಕಾಮನು, ಇಲ್ಲೂ ಎ ಕಾಮನು, ಇಲ್ಲೂ ಎ ಕಾಮನು. 6ಗಿಂತ ಮೊದಲು ಎಲ್ ಬರೋದ್ರಿಂದ ಇದೇ 3 ಆಗುತ್ತೆ. ಅಂದರೆ ನಾಲ್ಕನೇದು 5 1 4, 5 1 4 ಉತ್ತರ 1ನೇದು ಸರಿಯಾಗಿದೆ, 2ನೇದು ತಪ್ಪಾಗಿದೆ. ಇಲ್ಲಿಗೆ ನಿಲ್ಲಿಸ್ಬೋದು. ಕನ್ಫರ್ಮೇಷನ್ಗೆ ನಮಗೆ ಇನ್ನೂ ಉತ್ತರ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತಂದರೆ ನೋಡೋಣ. ನೋಡಿದಿರೋದು ಇದೆ ತಾನೆ. ಇದೇ ಬರುತ್ತೆ, ಇದು 4ನೇದು ಬರುತ್ತೆ. 2 ಟಿ ಬರೋದ್ರಿಂದ ಇದು 5 ಬರುತ್ತೆ, ಇದು 3. 5 1 4 2 3 ಸರಿಯಾದ ಉತ್ತರ ಆಪ್ಷನ್ 1. ನೆಕ್ಸ್ಟ್ ಕ್ವಶನ್ ಹೋಗೋಣ. ಕೆಳಗಿನ ಚಿತ್ರ ಸರಣಿಯಲ್ಲಿರುವ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬದಲಿಸಬಲ್ಲ ಸರಿಯಾದ ಚಿತ್ರವನ್ನು ಕೊಟ್ಟಿರುವ ಆಯ್ಕೆಗಳಿಂದ ಆರಿಸಿ ಅಂತ ಇದೆ. ನೋಡ್ರಿ, ಇಲ್ಲಿ 4 ಚಿತ್ರಗಳನ್ನ ಕೊಟ್ಟಿದ್ದಾರೆ. ಅವು 4 ಆದ್ಮೇಲೆ 5ನೇ ಚಿತ್ರದಲ್ಲಿ ಯಾವ ಥರ ಚಿತ್ರ ಬರ್ಬೇಕನ್ನೋದ್ರೆ ಇಲ್ಲಿ ಆಪ್ಷನ್ಸ್ ಆಗಿ ಕೊಟ್ಟಿದ್ದಾರೆ. ನೋಡೋಣ ಯಾವ ರೀತಿ ಬರ್ಬೇಕಂತ. ಮೊದಲನೇದಾಗಿ ಈ ಚಿಹ್ನೆಯನ್ನು ನೋಡೋಣ. ಈ ಚಿಹ್ನೆ ಮೊದಲು ಇಲ್ಲಿ ಮೂಲೆಯಲ್ಲಿದೆ, ಮೂಲೆಯಲ್ಲಿರೋದನ್ನ ಇಲ್ಲಿಗೆ ಒಂದು ಸ್ಟೆಪ್ಪು ಇಲ್ಲಿಗೆ ಬಂದಿದೆ, ಇಲ್ಲಿ. ಇದಾದ ನಂತರ ನೆಕ್ಸ್ಟು ಮತ್ತೆ ಅದೇ ಸ್ಥಾನಕ್ಕೆ ಹೋಗೈತೆ, ಇಲ್ಲಿಂದ ಇಲ್ಲಿಗೆ ಹೋಗೈತೆ. ಇಲ್ಲಿಂದ ಮತ್ತೆ ಏನಾಗಿದೆ, ಮತ್ತೆ ಇಲ್ಲಿಗೆ ಬಂದಿದೆ. ಅಂದರೆ ನೆಕ್ಸ್ಟು ಒಂದು ಸ್ಟೆಪ್ ಈ ಕಡೆ ಬರುತ್ತೆ, ಒಂದು ಸ್ಟೆಪ್ ಈ ಕಡೆ ಒಂದು ಸರ್ತಿ, ಈ ಕಡೆ ಒಂದು ಸರ್ತಿ, ಈ ಕಡೆ ಒಂದು ಸರ್ತಿ, ಈ ಕಡೆ ಒಂದು ಸರ್ತಿ. ಅಂದರೆ ಈ ಚಿಹ್ನೆ ಇಲ್ಲೇ ಮೂಲೆಯಲ್ಲಿ ಬರಬೇಕು. ನೆಕ್ಸ್ಟ್ ಯಾವುದಿದೆ, ನೆಕ್ಸ್ಟ್ ಸರ್ಕಲ್ ಐತೆ. ಸರ್ಕಲ್ ಇಲ್ಲಿ ಮಧ್ಯದಲ್ಲಿದ್ದರಿಂದ ಇಲ್ಲಿಗೆ ಒಂದು ಸ್ಟೆಪ್ ಬಂದೈತೆ, ಇಲ್ಲಿಂದ ಇಲ್ಲಿಗೆ ಒಂದು ಸ್ಟೆಪ್ ಬಂದೈತೆ. ನೋಡ್ರಿ, ಇಲ್ಲಿ ಒಂದು ಸ್ಟೆಪ್ ಬಂದೈತೆ. ಅದಾದ ನಂತರ ನೆಕ್ಸ್ಟ್ ಅದ್ರ ಕೆಳಗಡೆ ಮತ್ತೆ ಒಂದು ಸ್ಟೆಪ್ ಬಂದೈತೆ. ನೆಕ್ಸ್ಟ್ ಚಿತ್ರದಲ್ಲಿ ನೆಕ್ಸ್ಟ್ ಒಂದು ಸ್ಟೆಪ್ ಬಂದೈತೆ. ಇದಾದ ನಂತರ 4ನೇ ಚಿತ್ರದಲ್ಲಿ ಮತ್ತೆ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟೆಪ್ ಬಂದೈತೆ. ಅಂದರೆ ಇಲ್ಲಿಂದ ಇಲ್ಲಿಗೆ ಬರ್ಬೇಕು, ಇವಾಗ ಇಲ್ಲಿ ಬರಬೇಕು, ಸೆಂಟ್ರಲ್ ಬರಬೇಕು, ಇಲ್ಲಿ ಓ ಅಥವಾ ವೃತ್ತ ಚಿಹ್ನೆ ಬರಬೇಕು. ನೆಕ್ಸ್ಟ್ ಇನ್ನೊಂದು ಯಾವ ಚಿಹ್ನೆ ಉಳಿದೈತೆ ನೋಡ್ರಿ, ತ್ರಿಭುಜ ಚಿಹ್ನೆ ಉಳಿದೈತೆ. ತ್ರಿಭುಜ ಏನಾಗೈತೆ, ಇಲ್ಲಿಂದ ಇಲ್ಲಿಗೆ ಒಂದು ಸ್ಟೆಪ್ ಮೂವ್ ಆಗೈತೆ,
ಒಂದು ಸ್ಟೆಪ್ ಮೂವ್ ಆಗೈತೆ. ಅದಾದ ನಂತರ ಒಂದು ಸ್ಟೆಪ್ಪಿಂದ ನೆಕ್ಸ್ಟು ಒಂದು ಎರಡು ಸ್ಟೆಪ್ ಮೂವ್ ಆಗೈತೆ. ನೆಕ್ಸ್ಟ್ ಚಿತ್ರಕ್ಕೆ ಏನಾಗೈತೆ, ಇಲ್ಲಿಂದ 1 2 3 ಸ್ಟೆಪ್ ಮೂವ್ ಆಗೈತೆ. ಇಲ್ಲಿ 1 ಸ್ಟೆಪ್ಪು, ಇಲ್ಲಿ 2 ಸ್ಟೆಪ್ಪು, ಇಲ್ಲಿ 3 ಸ್ಟೆಪ್, ಇಲ್ಲಿಂದ ಇಲ್ಲಿಗೆ ಇಲ್ಲಿ 1 ಸ್ಟೆಪ್ ಆಗೈತೆ, ಇಲ್ಲಿ 2 ಸ್ಟೆಪ್ ಮೂವ್ ಆಗೈತೆ, ಇಲ್ಲಿ 3 ಸ್ಟೆಪ್ ಮೂವ್ ಆಗೈತೆ, ಇಲ್ಲಿ 4 ಸ್ಟೆಪ್ ಮೂವ್ ಆಗಬೇಕು. 4 ಸ್ಟೆಪ್ ಎಲ್ಲೈತೆ ಇದು? ಇವಾಗ ಇಲ್ಲೈತೆ, ಈ ಜಾಗದಲ್ಲಿ ಐತೆ. ಇಲ್ಲಿಂದ ಇಲ್ಲಿಗೆ 1, ಇಲ್ಲಿಂದ ಇಲ್ಲಿಗೆ 2, ಇಲ್ಲಿಂದ ಇಲ್ಲಿಗೆ 3, ಇಲ್ಲಿಂದ ಇಲ್ಲಿಗೆ 4 ಸ್ಟೆಪ್. ಇಲ್ಲಿ ತ್ರಿಭುಜ ಬರಬೇಕು. ಅಂದ್ರೆ ಯಾವ ರೀತಿ ಬರಬೇಕು ನೋಡ್ರಿ, ಇಲ್ಲಿ ಬಂದೈತಲ್ಲ, ಇಲ್ಲಿ ತ್ರಿಭುಜ, ಇಲ್ಲಿ ವೃತ್ತ, ಇಲ್ಲಿ ಸ್ಟಾರ್ ಚಿಹ್ನೆ ಇಲ್ಲಿ ಮೂಲೆಯಲ್ಲಿ ಐತೆ. ಇದು ಬರಲ್ಲ. ಇಲ್ಲಿ ಮಿಕ್ಕಿರೋದ್ರಲ್ಲಿ ಸ್ಟಾರ್ ಚಿಹ್ನೆ ಐತೆ. ನೆಕ್ಸ್ಟ್ ವೃತ್ತ ನೋಡೋಣ. ಇಲ್ಲಿ ಸೆಂಟ್ರಲ್ ಐತೆ, ಇಲ್ಲಿ ಸೆಂಟ್ರಲ್ ಇಲ್ಲ, ಇಲ್ಲಿ ಸೆಂಟ್ರಲ್ ಇಲ್ಲ, ಇಲ್ಲೂ ಕೂಡ ಮಧ್ಯದಲ್ಲಿ ಐತೆ ಕೆಳಗಡೆ. ನೆಕ್ಸ್ಟ್ ತ್ರಿಭುಜ ಇಲ್ಲಿ ಬರಬೇಕು, ನಮ್ಮ ಎಡಭಾಗದಲ್ಲಿ ಮೂಲೆಯಲ್ಲಿ ಬರಬೇಕು. ಇವೆರಡು ಹೋಗಿರೋದ್ರಿಂದ ಇದು ಕೂಡ ಹೋಗುತ್ತೆ, ಯಾಕಂದ್ರೆ ಇದು ಬಲಭಾಗ ಮೂಲೆಯಲ್ಲಿದೆ, ಎಡಭಾಗ ಮೂಲೆಯಲ್ಲಿ ತ್ರಿಭುಜ ಇರೋದ್ರಿಂದ ಇದು 4ನೇದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಸಿಲೋಜಿಸಮ್ ನೋಡೋಣ. ಈ ಪ್ರಶ್ನೆಯಲ್ಲಿ ಕೆಲವು ಹೇಳಿಕೆಗಳನ್ನು ನೀಡಲಾಗಿದೆ ಮತ್ತು ಅದರ ನಂತರ ಆ ಹೇಳಿಕೆಗಳ ಆಧಾರದ ಮೇಲೆ ಕೆಲವು ತೀರ್ಮಾನಗಳನ್ನು ನೀಡಲಾಗಿದೆ. ಕೊಟ್ಟಿರುವ ಹೇಳಿಕೆಗಳು ನಾವು ಸಾಮಾನ್ಯವಾಗಿ ತಿಳಿದಿರುವ ಸಂಗತಿಗಳಿಗಿಂತ ಭಿನ್ನವಾಗಿದ್ದರೂ ಸಹ ಅವುಗಳನ್ನು ನಿಜವೆಂದು ಪರಿಗಣಿಸಿ ಎಲ್ಲ ತೀರ್ಮಾನಗಳನ್ನು ಓದಿ ಮತ್ತು ಓದಿದ ನಂತರ ಕೊಟ್ಟಿರುವ ತೀರ್ಮಾನಗಳಲ್ಲಿ ಯಾವ ತೀರ್ಮಾನವು ಅಥವಾ ತೀರ್ಮಾನಗಳು ಕೊಟ್ಟಿರುವ ಹೇಳಿಕೆಗಳನ್ನು ತಾರ್ಕಿಕವಾಗಿ ಅನುಸರಿಸುತ್ತವೆ ಎಂಬುದನ್ನು ನಿರ್ಧರಿಸಿ ಅಂತ ಕೊಟ್ಟಿದ್ದಾರೆ. ಏನಂದ್ರೆ ಅವರು ಕೆಲವೊಂದಿಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಆ ಹೇಳಿಕೆಗಳು ಈ ಸಂದರ್ಭಕ್ಕೆ ಸರಿ ಇಲ್ಲ ಅಂದ್ರೂ ಕೂಡ ಅದು ನಿಜ ಅಂತಾನೆ ನಾವು ಅನ್ಕೋಬೇಕು. ಆ ಹೇಳಿಕೆಗಳ ಪ್ರಕಾರ ಅವರು ತೀರ್ಮಾನಗಳನ್ನ ಕೊಟ್ಟಿರ್ತಾರೆ. ಆ ತೀರ್ಮಾನಗಳು ಸರಿಯಾಗಿದ್ರೆ ಸರಿ ಅಂತ ಮಾಡಬೇಕು, ತಪ್ಪಾಗಿದ್ರೆ ತಪ್ಪು ಅಂತ. ಕೆಲವೊಂದ್ಸತಿ ಸರಿ ಕೊಟ್ಟಿರ್ತಾರೆ, ಕೆಲವೊಂದ್ಸತಿ ತಪ್ಪು ಕೊಟ್ಟಿರ್ತಾರೆ. ಅವ್ರು 2 ಕೊಡ್ಬೋದು, 3 ಕೊಡ್ಬೋದು. ಎಷ್ಟು ತೀರ್ಮಾನಗಳಿರ್ತಾವ, ಅದ್ರಲ್ಲಿ ಸರಿನಾ ತಪ್ಪ ನೋಡೋಣ. ಹೇಳಿಕೆಗಳು. ಮೊದಲನೇ ಹೇಳಿಕೆ, ಕೆಲವು ಹೆಚ್ಚುಗಳು ಆರ್ಗಳಾಗಿವೆ. ಕೆಲವು ಹೆಚ್ಚುಗಳು ಆರ್ಗಳಾಗಿವೆ. ನೆಕ್ಸ್ಟ್ ಎರಡನೇ ಹೇಳಿಕೆ, ಯಾವುದೇ ಪಿ ಸಹ ಹೆಚ್ಚಾಗಿಲ್ಲ. ಯಾವುದೇ ಪಿ ಸಹ ಪಿ ಇಲ್ಲಿ ಬರುತ್ತೆ, ಅಂದ್ರೆ ಪಿಗೂ ಹೆಚ್ಚಿಗೂ ಸಂಬಂಧ ಇಲ್ಲ ಅಂತ ಹೇಳಿದರೆ. ಆರ್ಗೂ ಪಿಗೂ ಸಂಬಂಧ ಇಲ್ಲ ಅಥವಾ ಇದೆ ಅಂತ ಅವ್ರು ಏನೂ ಹೇಳಿಲ್ಲ. ಅದಕ್ಕೆ ನಾನು ಪಿನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಪಿ ಮತ್ತು ಹೆಚ್ಚಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಕೇಳಿದಾರೆ. ತೀರ್ಮಾನಗಳು ನೋಡೋಣ. ಕೆಲವು ಪಿಗಳು ಹೆಚ್ಚುಗಳಾಗಿವೆ ಅಂತ ಕೊಟ್ಟಿದ್ದಾರೆ. ಅವ್ರು ಇಲ್ಲ ಆಲ್ರೆಡಿ ಮೊದಲೇ ಹೇಳಿದ್ದಾರೆ, ಯಾವುದೇ ಪಿ ಕೂಡ ಹೆಚ್ಚಾಗಿರೋದಿಲ್ಲ. ಅದಕ್ಕೆ ಏನಿದು ಮೊದಲನೇ ಹೇಳಿಕೆ, ಮೊದಲನೇ ತೀರ್ಮಾನ ತಪ್ಪಾಗಿದೆ. ನೆಕ್ಸ್ಟ್ ಎರಡನೇ ತೀರ್ಮಾನ ನೋಡೋಣ. ಕೆಲವು ಆರ್ಗಳು ಪಿ ಅಲ್ಲ. ಪಿಗೂ ಮತ್ತೆ ಆರ್ಗೂ ಏನು ಸಂಬಂಧ ಇಲ್ಲ. ಅವರು ಕೂಡ ಅದನ್ನ ಹೇಳಿದ್ದಾರೆ. ಹಾಗಾಗಿ ಎರಡನೇ ಹೇಳಿಕೆ ಸರಿಯಾಗಿದೆ. ಇಲ್ಲಿ ಯಾವ್ದ್ರ ತೀರ್ಮಾನ 2 ಮಾತ್ರ ಅನುಸರಿಸುತ್ತೆ. ಒಂದನೇ ಆಯ್ಕೆಯಲ್ಲಿ ಉತ್ತರ ಇದೆ ನೋಡ್ರಿ. ಆಯ್ಕೆ 1 ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇಂಥವೆಲ್ಲ ಬಂದ್ರೆ ಭಾಷೆ ಹಾಕ್ಬಿಡ್ತೀರಲ್ಲ ಆರಾಮಾಗಿ. ಈಸಿ ಇದೆ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 4. ABCD ಬಂದರೆ ಆಯಿತು. ABCD ಬರೋರೆಲ್ಲ ಆರಾಮಾಗಿ ಸಾಲ್ವ್ ಮಾಡ್ಬೋದು ಇದನ್ನು. GHIJK ಇಲ್ಲಿಗೆ ಒಂದು ಭಾಗ ಆಗಿದೆ. ಜಿ ಅದಾದ್ಮೇಲೆ ಇಲ್ಲಿ ಹೆಚ್ಚು ಬರ್ಬೇಕು. ಇಲ್ಲಿ ಜಿ ಆದ್ಮೇಲೆ ಹೆಚ್ಚಿದೆ ತಾನೆ, ಜಿ ಆದ್ಮೇಲೆ ಹೆಚ್ಚು ಹಾಕೋಣ. GHIJK ಇಲ್ಲಿಗೆ ಒಂದು ಭಾಗ ಆಯಿತು. ನೆಕ್ಸ್ಟ್ ಜಿ ಆದ್ಮೇಲೆ ಹೆಚ್ಚಿದೆ, ಇಲ್ಲೂ ಜಿ ಆದ್ಮೇಲೆ ಇಲ್ಲೂ ಹೆಚ್ಚಿದೆ, ಇಲ್ಲೂ ಜಿ ಆದ್ಮೇಲೆ ನೆಕ್ಸ್ಟ್ ಇಲ್ಲೂ ಕೂಡ ಹೆಚ್ಚು ಬರಬೇಕು. ಇಲ್ಲೂ ಕೂಡ ಏನಾಗಬೇಕು, ಹೆಚ್ಚು ಬರಬೇಕು. GHIJK
ಅದಾದ್ಮೇಲೆ ಇಲ್ಲಿಗೆ ಕೆ ಆದ್ಮೇಲೆ ಇದೊಂದು ಭಾಗ ಆಗುತ್ತೆ. ಅದಾದ ನಂತರ ಇಲ್ಲಿ ಹೆಚ್ಚಿಗಿಂತ ಹಿಂದೆ ಜಿ ಬರುತ್ತೆ. GHIJK ಇದು GHIJK ಇಲ್ಲಿ ಬರ್ಬೇಕಾಗಿತ್ತು. ಇದು ಇಲ್ಲಿ ಕೆ ಬರಬೇಕು. ಆಲ್ರೆಡಿ ಇಲ್ಲಿ ಉತ್ತರ ಕೊಟ್ಬಿಟ್ಟಿದೆ, ಟೈಪಿಂಗ್ ಮಿಸ್ಟೇಕ್ ಆಗಿದೆ ಸ್ವಲ್ಪ. ಇದು GHIJJ ಡ್ಯಾಶ್ ಆಗಬೇಕಾಗಿತ್ತು. ಈ ಡ್ಯಾಶ್ ಇರೋ ಜಾಗದಲ್ಲಿ ಕೆ ಬರುತ್ತೆ. ಮೊದಲನೇದಾಗಿ HHGK ಉತ್ತರ ಆಪ್ಷನ್ 4 ಅಲ್ಲಿದೆ. ಆಪ್ಷನ್ 4 ಸರಿಯಾದಂಥ ಉತ್ತರ. ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿದೆ, ಮಾಡ್ಬೇಕಾದ್ರೆ ನೋಡ್ಕೊಳ್ರಿ. ನೆಕ್ಸ್ಟ್ ಕ್ವಶನ್ ಹೋಗಮ್ಮ. ಎ ಅವರು ಬಿ ಅವರ ತಂದೆ, ಬಿ ಅವರು ಸಿ ಅವರ ಸಹೋದರ, ಸಿ ಅವರು ಡಿ ಅವರ ಗಂಡ, ಡಿ ಅವರು ಇ ಅವರ ಸಹೋದರ, ಇ ಅವರು ಎಫ್ ಅವರ ತಾಯಿ, ಎಫ್ ಅವರು ಜಿ ಅವರ ಪತ್ನಿ. ಹಾಗಾದರೆ ಈ ಕುಟುಂಬದಲ್ಲಿ ಎಷ್ಟು ಪುರುಷರಿದ್ದಾರೆ? ಇದನ್ನ ನಾವು ವಂಶವೃಕ್ಷದ ಮ್ಯಾಪ್ ಹಾಕ್ಲೇಬೇಕು. ನೋಡೋಣ. ಎ ಅವರು ಬಿ ಅವರ ತಂದೆ. ಯಾರು? ಎ ಅವರು ಬಿ ಅವರ ತಂದೆ. ತಂದೆ ಅಂತಂದ್ರೆ ಪುರುಷರಿರ್ತಾರೆ. ಪುರುಷರಿದ್ರೆ ನಾನೇನ್ ಮಾಡ್ತೀನಿ, ಬಾಕ್ಸ್ ಹಾಕ್ತೀನಿ. ಮಹಿಳೆಯರಿದ್ರೆ ಅವ್ರಿಗೇನ್ ಮಾಡ್ತೀನಿ, ನಾನು ಸರ್ಕಲ್ ಹಾಕ್ತೀನಿ. ನೆಕ್ಸ್ಟ್ ಮುಂದೆ ಹೋಗೋಣ. ಎ ಅವರು ಬಿ ಅವರ ತಂದೆ, ಬಿ ಅವರು ಸಿ ಅವರ ಸಹೋದರ, ಬಿ ಅವರು ಸಿ ಅವರ ಸಹೋದರ, ಬಿ ಅವರು ಕೂಡ ಸಿ ಅವರ ಸಹೋದರ. ಸಹೋದರ ಅಂತಂದ್ರೆ ಪುರುಷರಾಗ್ತಾರೆ, ಪುರುಷರಿಗೆ ನಾನು ಬಾಕ್ಸ್ ಹಾಕಿದ್ದೀನಿ. ಸಹೋದರ ಅಂತಂದ್ರೆ ಈಕ್ವಲ್ ಆಗಿರೋದ್ರಿಂದ ಇಲ್ಲಿ ಸಹೋದರಗೆ ಇಲ್ಲೇ ಪಕ್ಕದಲ್ಲೇ ಸಿ ನ ಕೂಡಿಸಿದ್ದೀನಿ. ಇವ್ರ ತಂದೆ ಆಗಿರೋದ್ರಿಂದ ಇವ್ರಕಿನ ಒಂದು ಜನರೇಷನ್ ಮುಂದೆ ಅವರು. ಎ ಅವರು ಬಿ ಅವರ ತಂದೆ ಆಗಿರೋದ್ರಿಂದ ಅವ್ರನ್ನ ತಂದೆನ ಮೇಲೆ ಕೂಡಿಸಿ ಮಗನ ಕೆಳಗಡೆ ಕೂಡಿಸಿದ್ದೀನಿ. ನೆಕ್ಸ್ಟ್ ಸಿ ಅವರು ಡಿ ಅವರ ಗಂಡ, ಸಿ ಅವರು ಡಿ ಅವರ ಗಂಡ. ಸಿ ಅವರು ಗಂಡ ಅಂತಂದ್ಮೇಲೆ ಡಿ ಅವರು ಹೆಂಡತಿ ಆಗೇ ಇರ್ತಾರೆ, ಮಹಿಳೆ ಆಗಿರ್ತಾರೆ. ಇವರಿಬ್ಬರಿಗೂ ಮದುವೆ ಆಗಿರೋದ್ರಿಂದ ನಾನು ಸಮಚಿಹ್ನೆನ ಹಾಕಿರ್ತೀನಿ, 2 ಗೆರೆನ ಎಳೆದಿರ್ತೀನಿ. ನೆಕ್ಸ್ಟ್ ಡಿ ಮಹಿಳೆ ಆಗಿರೋದ್ರಿಂದ ಅವ್ರಿಗೆ ಸರ್ಕಲ್ ಹಾಕಿದ್ದೀನಿ. ನೆಕ್ಸ್ಟ್ ಯಾವುದು? ಸಿ ಅವರು ಡಿ ಅವರ ಗಂಡ, ಡಿ ಅವರು ಇ ಅವರ ಸಹೋದರ. ಟೈಪಿಂಗ್ ಮಿಸ್ಟೇಕ್ ಆಗಿದೆ, ಸಹೋದರ ಅಲ್ಲ ಸಹೋದರಿ ಆಗ್ಬೇಕು. ಸಹೋದರಿ. ಡಿ ಅವರು ಇ ಅವರ ಸಹೋದರಿ, ಹೀಗೆ ಇ ಅವರು ಪುರುಷನ ಅಥವಾ ಮಹಿಳೆನ ಅಂತ ಇನ್ನೂ ಮೆನ್ಷನ್ ಮಾಡಿಲ್ಲ, ಹಾಗಾಗಿ ನಾನು ಅದನ್ನ ಅಷ್ಟೇ ಬಿಡ್ತೀನಿ. ಇ ಅವರ ಸಹೋದರಿ ಆಗಿರೋದ್ರಿಂದ ಇ ಅವರು ಎಫ್ ಅವರ ತಾಯಿ, ಎಫ್ ಅವರ ತಾಯಿ, ಎಫ್ ಅವರು ಜಿ ಅವರ ಪತ್ನಿ, ಇವರು ಪತ್ನಿ ಅಂದ್ರೆ ಇವರು ಪತಿಗೆ ನಾನು ಬಾಕ್ಸ್ ಹಾಕಿದ್ದೀನಿ, ಪತ್ನಿಗೆ ಸರ್ಕಲ್ ಹಾಕಿದ್ದೀನಿ. ಹಾಗಾದರೆ ಈ ಕುಟುಂಬದಲ್ಲಿ ಎಷ್ಟು ಪುರುಷರಿದ್ದಾರೆ? ಬಾಕ್ಸ್ ಅಲ್ಲಿ ಇರೋರೆಲ್ಲ ಪುರುಷರಾಗಿರ್ತಾರೆ, ಸರ್ಕಲ್ ಅಲ್ಲಿ ಇರೋರೆಲ್ಲ ಮಹಿಳೆಯರಾಗಿರ್ತಾರೆ. ಇವಾಗ ನೋಡಿ ಎಷ್ಟು ಜನ ಪುರುಷರಿದ್ದಾರೆ ಅಂತ. 1 2 3 4 ಜನ ಪುರುಷರಿದ್ದಾರೆ. 4 ಎಲ್ಲಿದೆ ಉತ್ತರ? ಆಪ್ಷನ್ 1ರಲ್ಲಿ ಇದೆ ಉತ್ತರ. 4 ಸರಿಯಾದಂತ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೋಡಿ, ಒಂದು ವೇಳೆ 40A 10B 8C 15 = 65 ಮತ್ತು 15A 30B 9C
20 = 70 ಆದರೆ ಎ 7A 9B 3C 8 = ಎಷ್ಟಾಗಿರುತ್ತೆ ನೋಡೋಣ. ಟ್ರೈ ಮಾಡೋಣ. 40A 10B 8C 15 = 65. 65 ಅಂದರೆ ಎಲ್ಲನೂ ಕೂಡಿಸಿ ನೋಡೋಣ ಒಂದು ಸರ್ತಿ. 40 10 8 15 65. 40ಕ್ಕೆ 10 ಕೂಡಿಸಿದ್ರೆ 50. 50ಕ್ಕೆ ಈ 15 ಕೂಡಿಸೋಣ ಮೊದಲು. 50ಕ್ಕೆ 65 ಆಗುತ್ತೆ. 65ಕ್ಕೆ 8 ಬೇಡ, 8 ತೆಗೆದಾಕಿ 65 ಬಂದಿತ್ತಲ್ಲ ಉತ್ತರ. ಅಂದರೆ ಇದನ್ನ 8ನ ತೆಗೆದಾಕಿದ್ದಾರೆ ಅಂತ ಇಟ್ಕೊಳ್ಳೋಣ. ಇವಾಗ ಮೊದಲನೇದಾಗಿ ಯಾವುದು 3ನೇ ಪ್ಲೇಸಲ್ಲಿ ಬರೋದು ತೆಗೆದಾಕಿದ್ದಾರೆ. ನೆಕ್ಸ್ಟ್ 15 30 + 9 + 20 ಎಷ್ಟು ಬರಬೇಕು? 70 ಬರಬೇಕು. 15ಕ್ಕೆ 30 ಕೂಡಿಸಿದ್ರೆ 45. 3ನೇ ಪ್ಲೇಸ್ ನಮ್ಗೆ ಬಿಟ್ಟಿದ್ದಾರಲ್ಲ, ಅಲ್ಲಿ 3ನೇ ಪ್ಲೇಸ್ ಬಿಡೋಣ. 45ಕ್ಕೆ 20 ಕೂಡಿಸಿದ್ರೆ 65 ಆಗುತ್ತೆ. 65 70 ಆಗ್ಬೇಕು ನಮಗೆ. ಅಂದರೆ ಇದನ್ನ 5 ಮಾಡ್ಕೊಂಡಿದ್ದಾರೆ. ಇದನ್ನ 4 ಕಡಿಮೆ ಮಾಡಿದ್ರೆ ಇದನ್ನ 4 ಕಡಿಮೆ ಮಾಡಬೇಕಾಗಿತ್ತು. ಏನಾಗಿದೆ ಇಲ್ಲಿ ನೋಡೋಣ. ಸ್ವಲ್ಪ ಚಿಹ್ನೆಗಳನ್ನ ಬದಲಿಸಿ ನೋಡೋಣ. ಎ 40 ಭಾಗಾಕಾರ ಇಲ್ಲಿ 10 × 8 + 15 = 65. ಭಾಗಾಕಾರ ಮಾಡೋಣ. 10 4 40 8 4 32 + 15 ಕಮ್ಮಿ ಆಗುತ್ತಲ್ಲ, 47 ಆಗುತ್ತೆ. ನಮಗೆ ಬೇಕಾಗಿರೋ ಉತ್ತರ 65 ಬೇಕು. ಚೇಂಜ್ ಮಾಡೋಣ ಮತ್ತೆ ಚಿಹ್ನೆಗಳನ್ನು ಚೇಂಜ್ ಮಾಡಿ ನೋಡಿ. ನಾನು ಕೂಡ ಮಾಡಿಲ್ಲ ಈ ಲೆಕ್ಕನ, ಡೈರೆಕ್ಟ್ ಇಲ್ಲೇ ತೊಗೊಂಬಂದು ಮಾಡ್ತಾ ಇದ್ದೀನಿ. ಕ್ವಶನ್ ಪೇಪರ್ ಇರೋದು ಹೆಂಗಿದೆ ಅಂತ ಅದರಲ್ಲಿ 40 ಇದನ್ನ ಗುಣಾಕಾರ ಚಿಹ್ನೆ ಮಾಡ್ಕೋಣ. 10 ಇದನ್ನ ಭಾಗಾಕಾರ ಮಾಡ್ಕೋಣ. 8 + 15 = 65 ಇದೆ. ನೋಡೋಣ ಇಲ್ಲಿ 40 × 10 ಡಿವೈಡೆಡ್ ಬೈ 8 + 15. ಅಂದರೆ ನಾನು ಇಲ್ಲಿ ಏನು ತೊಗೊಂಡಿದ್ದೀನಿ? ಎ ಅಂದರೆ ಇಂಟು ತೊಗೊಂಡಿದ್ದೀನಿ, ಬಿ ಅಂದರೆ ಭಾಗಾಕಾರ ತೊಗೊಂಡಿದ್ದೀನಿ, ಬಿಗೆ ಸಿಗೆ ಪ್ಲಸ್ ತೊಗೊಂಡಿದ್ದೀನಿ, ಎಗೆ ಇಂಟು ತೊಗೊಂಡಿದ್ದೀನಿ, ಬಿಗೆ ಭಾಗಾಕಾರ ತೊಗೊಂಡಿದ್ದೀನಿ, ಸಿಗೆ ಪ್ಲಸ್ ತೊಗೊಂಡಿದ್ದೀನಿ. ಯಾವುದಕ್ಕೆ ಯಾವ ಚಿಹ್ನೆ ತೊಗೊಂಡಿದ್ದೀನಿ ಅಂತ ಹೇಳಿದ್ದೀನಿ. ಇದು ಸೈಡ್ಗೆ ಇರಲಿ. ನೆಕ್ಸ್ಟ್ ಇವಾಗ ಮೊದಲು ಭಾಗಾಕಾರ ಮಾಡೋಣ. 40 × 10 ಡಿವೈಡೆಡ್ ಬೈ 8 + 15. 8 1 8 5 5 10 50 + 15. 50ಕ್ಕೆ 15 ಸೇರಿಸಿದ್ರೆ 65 ಉತ್ತರ ಬಂತು. ನೆಕ್ಸ್ಟ್ ಅದನ್ನು ಕೂಡ ಅಂದರೆ ಎಗೆ ಇಂಟು ತಗೊಳ್ಳೋಣ, ಬಿಗೆ ಭಾಗಾಕಾರ ತಗೊಳ್ಳೋಣ, ಸಿಗೆ ಸಂಕಲನ ಚಿಹ್ನೆನ ತಗೊಳ್ಳೋಣ. 15 ಎ ಅಂತಂದರೆ ಎ ಅಂದರೆ ಗುಣಾಕಾರ ಚಿಹ್ನೆ 30, ಬಿ ಅಂದರೆ ಡಿವೈಡೆಡ್ ಬೈ 30, 9, ಸಿ ಅಂದರೆ ಪ್ಲಸ್ 20. ಉತ್ತರ ಎಷ್ಟು ಬರಬೇಕು? 70 ಬರಬೇಕು. 70 ಬರಬೇಕು. ನೋಡೋಣ ಇವಾಗ 15 × 30 ಡಿವೈಡೆಡ್ ಬೈ 9 + 20 70 ಬರಬೇಕಲ್ಲ. 3 3 3 5 ಇಲ್ಲಿಂದ 3 3 3 ಮಗ್ಗಿಲ ಐತೆ. 3 3 9, 3 5 15, 3 5 15. ನೆಕ್ಸ್ಟ್ ಇನ್ನೂ 3 ಐತೆ. 3 1 3, 3 10 30.
ಇಲ್ಲಿ 5 ಉಳಿದೈತೆ, ಇಲ್ಲಿ 10 ಉಳಿದೈತೆ. 5 ಹತ್ತಲೆ 50 ಪ್ಲಸ್ 20. 50 20 70 ಉತ್ತರ. ನೆಕ್ಸ್ಟ್ ಅದನ್ನ ಮಾಡೋಣ. ಉಳಿದಿರೋದು ಉತ್ತರ ಯಾವ್ದು ಬರುತ್ತೆ ನೋಡೋಣ. 7. ಎ ಅಂದ್ರೆ ಏನಂತ ತಗೊಂಡಿದ್ದೀನಿ ನಾನು, ಗುಣಾಕಾರ ಚಿಹ್ನೆ ಹಾಕೊಂಡಿದ್ದೀನಿ. 9. ಬಿ ಅಂದ್ರೆ ಭಾಗಾಕಾರ ಚಿಹ್ನೆ ಹಾಕೊಂಡಿದ್ದೀನಿ. 3. ಸಿ ಅಂದ್ರೆ ಪ್ಲಸ್ 8. ಉತ್ತರ ಎಷ್ಟು ಬರುತ್ತೆ ನೋಡೋಣ. 7 3 3 3 3 9 3 3 9 ಆಗಿರೋದ್ರಿಂದ 3 ಹಾಕ್ತೀನಿ ಪ್ಲಸ್ 8. 7 3 21 7 3 21 ಪ್ಲಸ್ 8 ಪ್ಲಸ್ 21ಕ್ಕೆ 8 ಸೇರಿಸಿದ್ರೆ 29. ಉತ್ತರ 29 ಇದೆಯಾ ನೋಡೋಣ. 21 ಆಪ್ಷನ್ 1ರಲ್ಲಿ ಇದೆಯಲ್ಲ, 21 ಸರಿಯಾದಂಥ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಇದನ್ನ ಮಾಡೋಣ. ಸರಣಿ ನೋಡಿ, ಟ್ರೈ ಮಾಡಿ. ಏನಾಗಿರ್ಬೋದು? ಇಲ್ಲಿಂದ ಇಲ್ಲಿಗೆ ಜಾಸ್ತಿ ವ್ಯತ್ಯಾಸ ಆಗಿದೆ, ಅಂದರೆ ಕಡಿಮೆ ಆಗಿದೆ. ಜಾಸ್ತಿ ಕಡಿಮೆ ಆಗಿರೋದ್ರಿಂದ ಇದು ಮೈನಸ್ ಆಗಿರೋಕ್ಕೆ ಸಾಧ್ಯ ಇಲ್ಲ, ಭಾಗಾಕಾರ ಆಗಿರುತ್ತೆ. ಭಾಗಾಕಾರ ಮಾಡಿ ನೋಡೋಣ. ಇದನ್ನ ಡಿವೈಡೆಡ್ ಬೈ 2 ಮಾಡೋಣ. ಮೊದಲು 2 2 1 2 3 ಪಾಯಿಂಟಲ್ಲಿ ಬರುತ್ತೆ, ಯಾಕಂದರೆ ಕಡೆಯಲ್ಲಿ ಬಿಡಿಸ್ತಾನೆ ಇಲ್ಲ. 3ರಿಂದ ಮಾಡೋಣ. 3ರಿಂದ ಮಾಡೋಣ. 2673 ಡಿವೈಡೆಡ್ ಬೈ 3. 3 1 3 8 24 3 8 24 26ರಲ್ಲಿ 24 ಹೋದರೆ ಇನ್ನು 2 ಉಳಿತು 27. 3 9 27 3 9 27 ಇನ್ನು 3 ಉಳಿಯುತ್ತೆ. 3 1 891. ಅಂದರೆ ಡಿವೈಡೆಡ್ ಬೈ 3 ಆಗಿದೆ ಇಲ್ಲಿ. ಇದನ್ನು ಕೂಡ ಎಷ್ಟಾಗಿದೆ ನೋಡ್ರಿ, ಡಿವೈಡೆಡ್ ಬೈ 891 ಡಿವೈಡೆಡ್ ಬೈ 3 ಮಾಡೋಣ. 3 2 6 3 2 6 3 2 6 2 ಉಳಿತು. 8ರಲ್ಲಿ 6 ಹೋದರೆ 2 ಉಳಿತು. 29 ಆಗುತ್ತೆ. 29 ಆಗುತ್ತೆ. 3 9 27 3 9 27 29ಲ್ಲಿ 27 ಹೋದರೆ 2 ಉಳಿತದ. 21 ಆಗ್ತದ. 3 7 21 3 7 21 297 ಬರುತ್ತೆ. ಇಲ್ಲೂ ಕೂಡ ಡಿವೈಡೆಡ್ ಬೈ 3 ಆಗಿದೆ. ಇಲ್ಲಿಂದ ಕೂಡ ಇಲ್ಲಿಗೆ ಡಿವೈಡೆಡ್ ಬೈ 3 ಆಗಿರಲೇಬೇಕು. ನೋಡೋಣ ಬೇಕಂದ್ರೆ 297 ಡಿವೈಡೆಡ್ ಬೈ 3. 3 9 27 3 9 27 29ಲ್ಲಿ 27 ತೆಗೆದ್ರೆ ಎಷ್ಟು ಉಳಿತದ? 2 ಉಳಿತದ. 27 ಆಗ್ತದ. 3 9 27 99 ಆಯ್ತು. ಈ 99 ಡಿವೈಡೆಡ್ ಬೈ 3 ಮಾಡಿದ್ರೆ ಉತ್ತರ ಬರುತ್ತೆ. 3 3 9 3 3 9 ಉತ್ತರ 33 ಆಗಿರುತ್ತೆ. ಈ 33 ಬೇಕಾದ್ರೆ ಡಿವೈಡೆಡ್ ಬೈ 3 ಮಾಡ್ರಿ, 11 ಬರುತ್ತೆ. 3 1 3 1 11 ಬಂದಿದೆ. ಅಂದರೆ ಡಿವೈಡೆಡ್ ಬೈ ಎಲ್ಲ ಕೂಡ ಭಾಗಲೆ 3 ಆಗಿದೆ. ಎಲ್ಲ ಕೂಡ ಏನಾಗಿದೆ? ಭಾಗಲೆ 3 ಆಗಿದೆ. ಉತ್ತರ 33 ಆಗಿರೋದ್ರಿಂದ ಆಪ್ಷನ್ 2 ಅಲ್ಲಿ ಸರಿಯಾದಂಥ ಉತ್ತರ ಇದೆ. ಆಪ್ಷನ್ 2 ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇಂಥವೆಲ್ಲ ನೋಡಿದ ತಕ್ಷಣ ಲಬಕ್ಕಂತ ಬಾಯಿಗೆ ಹಾಕೊಂಡ್ಬಿಡ್ತಾರೆ ಒಬ್ಬೊಬ್ರು. ಕೊಟ್ಟಿರುವ ಆಯ್ಕೆಗಳಲ್ಲಿನ ಚಿತ್ರಗಳಿಂದ ಪ್ರಶ್ನೆಯಲ್ಲಿನ ಚಿತ್ರವನ್ನು ತನ್ನಲ್ಲಿ ಅಡಗಿಸಿಕೊಂಡಿರುವ ಅಥವಾ ಹುದುಗಿಸಿಕೊಂಡಿರುವ ಚಿತ್ರವನ್ನು ಆರಿಸಿ. ಏನು ಹೇಳಿದಾರೆ ಕಂಡೀಷನು? ಆ ಚಿತ್ರನ ರೊಟೇಟ್ ಮಾಡುವಂತಿಲ್ಲ, ಏನು ಮಾಡ್ಬಾರ್ದು, ತಿರುಗಿಸಂತಿಲ್ಲ. ಇಲ್ಲಿ ಕೊಟ್ಟಿದಾರಲ್ಲ ಚಿತ್ರ, ಇಲ್ಲಿ ಆಪ್ಷನಲ್ಲಿ ಕೊಟ್ಟಿದ್ದಾರೆ. ಈ ಚಿತ್ರ ಯಾವುದಾದ್ರೂ ಒಂದರಲ್ಲಿ ಏನಾಗೈತೆ
ಕಟ್ ಮಾಡಿ ಇಲ್ಲಿ ತೊಗೊಂಬಂದು ಇಟ್ಟಿದ್ದಾರೆ. ಆ ಝೂಮ್ ಹಾಕಿನ ಕಟ್ ಮಾಡಿರ್ತಾರೋ ಇಲ್ಲ ಸೈಡಿಂದ ಕಟ್ ಮಾಡಿರ್ತಾರೋ ಹೆಂಗಿಂದ ಕಟ್ ಮಾಡಿರ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನ್ ಮಾಡಿರ್ತಾರ, ತಗೊಂಡ್ ಬಂದು ಇಲ್ಲಿ ಇಟ್ಟಿದಾರ. ಈ ಚಿತ್ರ ಇಷ್ಟು ಚಿತ್ರಗಳಲ್ಲಿ ಎಲ್ಲಿ ಅಡಕೊಂಡೈತೆ ಅಂತ ಅನ್ನೋದನ್ನ ನೋಡೋಣ. ಕಣ್ಣು ಹಿಡೀರಿ. ನೋಡೋಣ ಯಾವ ರೀತಿ ಇದೆ. ಬಾಕ್ಸ್ ಹಾಗೆ ಈ ತರ ಬರ್ಬೇಕಲ್ವಾ. ಎಲ್ಲಿದೆ, ಇಲ್ಲಿ ಬಾಕ್ಸ್ ಇದೆ ಬಟ್ ಈ ತರ ಗೆರೆ ಇಲ್ಲ. ಇಲ್ಲಿದೆ, ಇಲ್ಲಿದೆ ಬಟ್ ಮೇಲ್ಗಡೆ ಈ ತರ ಇರಬೇಕು. ಈ ತರ ಎಲ್ಲೂ ಇಲ್ಲ. ಹಂಗಾಗಿ ಏನ್ ಮಾಡಮ್ಮ, ಒಂದನೇ ಉತ್ತರ ಕ್ಯಾನ್ಸಲ್ ಮಾಡಕ್ ಬಿಡಮ್. ಎರಡನೇ ಉತ್ತರದಲ್ಲಿ ಈ ತರ ದೊಡ್ಡದಾಗೈತೆ ಇದು. ಮೇಲ್ಗಡೆ ಈ ತರ ಇರ್ಬೇಕಲ್ಲ, ಅಂದ್ರೆ ಎರಡನೇ ಉತ್ತರ ಕೂಡ ತಪ್ಪಾಗಿರುತ್ತೆ. ಮೂರನೇ ಉತ್ತರದಲ್ಲಿ ಮೂರನೇ ಉತ್ತರ ಸಂಬಂಧನೇ ಇಲ್ಲ, ಅಂದ್ರೆ ನಾಲ್ಕನೇ ಉತ್ತರನೇ ಆಗಿರುತ್ತೆ. ನಾಲ್ಕನೇ ಉತ್ತರದಲ್ಲೂ ಕೂಡ ನೋಡ್ಬೇಕಲ್ಲ. ಇಲ್ಲಿದೆ, ಇಲ್ಲೇ ಕೆಳಗಡೆ ಐತೆ ನೋಡ್ರಿ. ಇಲ್ಲಿದೆ ನೋಡ್ರಿ. ಸೇಮ್ 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 ಎಲ್ಲ ಕೂಡ ಸೇಮ್ ಇದೆ. ನಾಲ್ಕನೇ ಉತ್ತರ 4ರಲ್ಲಿ ಈ ಚಿತ್ರ ಏನ್ ಮಾಡೈತೆ, ಅಡಗಿಸ್ಕೊಂಡೈತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. 9ನೇ ಕ್ವಶನ್. ಸಿಟ್ಟಿಂಗ್ ಅರೇಂಜ್ಮೆಂಟ್, ಆಸನ ವ್ಯವಸ್ಥೆ. ಆಸನ ವ್ಯವಸ್ಥೆ ನೋಡೋಣ. ಜೋ, ಆರನ್, ಬೆನ್, ಕ್ಲೋಯಿ ಮತ್ತು ಡೇನಿಯಲ್. ಕ್ಲೋಯಿ ಅದು ಮತ್ತೆ ವಿರಾಟ್ ಕೊಹ್ಲಿ ಅನ್ಕೊಳಕ್ ಹೋಗ್ಬೇಡ್ರಿ, ಅದು ಕ್ಲೋಯಿ ಆಗಿರುತ್ತೆ. ಮತ್ತೆ ಕ್ಲೋಯಿ ಮತ್ತು ಡೇನಿಯಲ್ ಎಂಬ 5 ಜನ ಸಹೋದ್ಯೋಗಿಗಳು ಒಂದು ವೃತ್ತಾಕಾರದ ಮೇಜಿನ ಸುತ್ತಲೂ ಕುಳಿತಿದ್ದು ಮೇಜಿನ ಮಧ್ಯಕ್ಕೆ ಮುಖ ಮಾಡಿದ್ದಾರೆ. ಜೋ ಅವರು ಆರನ್ನ ತಕ್ಷಣದ ಎಡಭಾಗದಲ್ಲಿ ಕುಳಿತಿದ್ದಾರೆ. ಕ್ಲೋಯಿ ಅವರು ಜೋನ ಪಕ್ಕದಲ್ಲಿ ಕುಳಿತಿದ್ದಾರೆ. ಡೇನಿಯಲ್ ಅವರು ಆರನ್ನ ತಕ್ಷಣದ ಬಲಭಾಗದಲ್ಲಿ ಕುಳಿತಿದ್ದಾರೆ. ಹಾಗಾದರೆ ಜೋನ ತಕ್ಷಣದ ಎಡಭಾಗದಲ್ಲಿ ಯಾರು ಕುಳಿತಿದ್ದಾರೆ? ಅವರು ಯಾರ್ಯಾರು ಎಲ್ಲೆಲ್ಲಿ ಕುಂತಾರಂತ ಅಂಗೇಸಿಂದ ಕೇಳ್ಯಾರ. ನಾವು ಎಲ್ಲೆಲ್ಲಿ ಕುಂತಾರಂತ ಅವ್ರನ್ನ ಅಲ್ಲೆಲ್ಲೇ ಕೂಡಿಸ್ಬಿಡಮ್ ಬರ್ರಿ. ಇದೇ ಕಲರಲ್ಲಿ ಅವ್ರೇನಂತ ಹೇಳಿದಾರ, ಇವರೆಲ್ಲ ಎಷ್ಟು 5 ಜನನು ಏನ್ ಮಾಡಿದಾರ, ಒಂದು ವೃತ್ತಾಕಾರದ ಮೇಜಿನ ಸುತ್ತಲೂ ಕುಳಿತಿದ್ದಾರೆ. ಒಂದು ಎಲ್ಲರೇನ್ ಮಾಡಿದಾರ, ಮೇಜಿನ ಮಧ್ಯಕ್ಕೆ ಮುಖ ಮಾಡಿದ್ದಾರೆ. ಮೇಜಿನ ಮಧ್ಯಕ್ಕೆ ಮುಖ ಮಾಡಿದ್ದಾರೆ. ಮೇಜಿನ ಮಧ್ಯ ಅಂತಂದ್ರೆ ಒಳಗಡೆ ಮುಖ ಮಾಡಿರ್ತಾರ. 2, 3, 4, 5 ಜನ ಮೇಜಿನ ಮಧ್ಯಕ್ಕೆ ಮುಖ ಮಾಡುತ್ತಾರೆ. ಜೋ ಅವರು ಆರನ್ನ ತಕ್ಷಣದ ಎಡಭಾಗದಲ್ಲಿ, ಜೋ ಅವರು, ಇಲ್ಲಿ ಜೋನ ಕೂಡ್ಸೋಣ. ಜೋ ಅವರು ಆರನ್ನ ತಕ್ಷಣ ಎಡಭಾಗದಲ್ಲಿ, ಇಲ್ಲಿ ನೋಡ್ರಿ, ತಕ್ಷಣ ಎಡಭಾಗದಲ್ಲಿ, ಆರನ್ನ ತಕ್ಷಣ ಎಡಭಾಗದಲ್ಲಿ ಜೋ ಬರ್ತಾರೆ. ಆರನ್ನ ತಕ್ಷಣ ಎಡಭಾಗದಲ್ಲಿ ಕುಳಿತಿದ್ದಾರೆ. ಕ್ಲೋಯಿ ಅವರು ಜೋನ ಪಕ್ಕದಲ್ಲಿ ಕುಳಿತಿದ್ದಾರೆ. ಕ್ಲೋಯಿ ಜೋನ ಪಕ್ಕ, ಈ ಕಡೆ ಆರನ್ ಇದ್ದಾರೆ ಆಲ್ರೆಡಿ, ಈ ಕಡೆ ಯಾರು ಬರ್ತಾರೆ, ಕ್ಲೋಯಿ ಬರ್ತಾರೆ. ಕೊಹ್ಲಿ ಅಲ್ಲ, ಕ್ಲೋಯಿ. ಮತ್ತೆ ಕ್ಲೋಯಿ ಬರ್ತಾರೆ. ನೆಕ್ಸ್ಟ್ ಕ್ಲೋಯಿ ಅವರು ಜೋನ ಪಕ್ಕದಲ್ಲಿ ಕುಳಿತಿದ್ದಾರೆ. ಡೇನಿಯಲ್ ಅವರು ಆರನ್ನ ತಕ್ಷಣ ಬಲಭಾಗದಲ್ಲಿ ಕುಳಿತಿದ್ದಾರೆ. ಡೇನಿಯಲ್ ಅವರು ಆರನ್ನ ತಕ್ಷಣ ಬಲಭಾಗದಲ್ಲಿ, ಆರನ್ನ ಈ ಕಡೆ ಕುಳಿತಿದ್ದಾರೆ, ಅವರು ಇವರ ಬಲಭಾಗ ಇದಾಗುತ್ತೆ. ಇಲ್ಲಿ ಡೇನಿಯಲ್ ಬರ್ತಾರೆ. ಉಳಿದಿರೋದು ಇನ್ನೊಬ್ರು ಉಳಿದಾರ, ಯಾರಂತಂದ್ರೆ ಬೆನ್. ಆ ಒಂದೇ ಸೀಟ್ ಖಾಲಿರೋದ್ರಿಂದ ಇವ್ರನ್ನ ಇಲ್ಲಿಯೇ ಕೂಡಿಸ್ಬಿಡಮ್ಮ. ಏನ್ ಕ್ವಶನ್ ಕೇಳಿದಾರೆ, ಹಾಗಾದರೆ ಜೋನ ತಕ್ಷಣ ಎಡಭಾಗದಲ್ಲಿ ಯಾರು ಕುಳಿತಿದ್ದಾರೆ? ಜೋ ಇಲ್ಲಿದೆ, ಜೋನ ತಕ್ಷಣ ಬಲಭಾಗ ಇದಾಗುತ್ತೆ. ಜೋನ ತಕ್ಷಣದ ಬಲಭಾಗ ಇದಾಗುತ್ತೆ, ಎಡಭಾಗ ಇದಾಗುತ್ತೆ. ಎಡಭಾಗ ವಿರಾಟ್ ಕೊಹ್ಲಿನೇ ಬಂದ್ಬಿಟ್ರು ನೋಡ್ರಿ.
ಜೋನ ತಕ್ಷಣ ಎಡಭಾಗದಲ್ಲಿ ವಿರಾಟ್ ಕೊಹ್ಲಿ ಅವರು ಕುಳಿತಿದ್ದಾರೆ. ಆಯ್ತಾ? ಅವ್ರನ್ನ ಕೂಡಿಸ್ಬಿಡ ಮತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 10. ನೀಡಲಾದ ಆಯ್ಕೆ ಚಿತ್ರಗಳಲ್ಲಿ ಯಾವುದರಲ್ಲಿ ಪ್ರಶ್ನಾ ಚಿತ್ರವು ಅಡಗಿದೆ ಅಥವಾ ಹುದುಗಿದೆಯೋ ಅದನ್ನು ಆಯ್ಕೆ ಮಾಡಿ. ಏನು ಮಾಡಿದ್ದಾರೆ, ಅವರೊಂದು ಚಿತ್ರ ಕೊಟ್ಟಿದ್ದಾರೆ. ಈ ಚಿತ್ರ ಇಷ್ಟರೊಳಗಡೆ ಯಾವ್ದು ಸೇರ್ಕೊಂಡಿದೆ ಅಂತ ಈಗಾಗಲೇ ಈ ಕ್ವಶನ್ನ ಮಾಡಿದ್ವಿ. ಎಲ್ಲಿಂತ ತೋರಿಸ್ತೀನಿ ನೋಡ್ರಿ. ಈ ಕ್ವಶನ್ನ ಮಾಡಿದ್ವಲ್ಲ, ಇದನ್ನ ಮಾಡಿದ್ವಲ್ಲ, ಸೇಮ್ ಅದೇ ಥರನೇ ಕ್ವಶನ್ ನಂಬರ್ 10 ಕೇಳಿದ್ದಾರೆ ನೋಡ್ರಿ. ಎಲ್ಲೋಯ್ತಪ್ಪ ಇದು? ಬಂತು. ಸ್ವಲ್ಪ ಬ್ಲರ್ ಆಗಿದೆ. ಈ ಥರ ಐತೆ ನೋಡ್ರಿ. ಎಲ್ಲಿದೆ ಅಂತ ಹುಡುಕ್ರಿಪ್ಪ, ನೋಡಮ್ಮ. ಒಂಥರ ಡೈಮಂಡ್ ಥರ ಇರಬೇಕು, ಡೈಮಂಡ್ ಥರ. ಎಲ್ಲಿದೆ? ನನಗೆ ಯಾವ್ದ್ರಲ್ಲಿ ಕಾಣಿಸ್ತಾ ಇದೆ ಅಂತಂದ್ರೆ, ಇಲ್ಲಿ ಉತ್ತರ 3ರಲ್ಲಿ ಕಾಣಿಸ್ತಿದೆ ನೋಡ್ರಿ. ಇಲ್ಲೇ ಇದೆ, ಇಲ್ಲಿ ನೋಡ್ರಿ. ಈ ಥರ ಬಂದು ಇಲ್ಲಿಗೆ ಬಂದು ಅದಾದ್ಮೇಲೆ ಹಿಂಗೆ ಬಂದ್ಬಿಟ್ಟೈತೆ ನೋಡ್ರಿ. ಉತ್ತರ 3 ಸರಿಯಾದಂಥ ಉತ್ತರ ಇದೆ. ಇಲ್ಲಿ ಡೈರೆಕ್ಟಾಗಿ ಅಲ್ಲೇ ಸಿಗ್ಬಿಡುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 11. ಇದನ್ನ ಟ್ರೈ ಮಾಡ್ರಿ, ನೋಡೋಣ. ಇಲ್ಲಿ ನಾನು ನಿಮ್ಮ ಜೊತೆ ಟ್ರೈ ಮಾಡ್ತೀನಿ. ಈ ಪ್ರಶ್ನೆ, ಒಂದು ವಿಶಿಷ್ಟ ಸಂಕೇತ ಭಾಷೆಯಲ್ಲಿ TDG ಅನ್ನು, ಇದಕ್ಕೆ ABCD ಏನು ಬೇಕಾಗಿಲ್ಲ, ಸಂಖ್ಯಾ ಸ್ಥಾನಗಳು ಕೇಳಿದಾರಲ್ಲ, ಇರ್ಲಿ ಬಿಡ್ರಿ, ಏನಾಗಲ್ಲ, ಬರ್ಕೊಂಡ್ಬಿಟ್ಟಿದ್ದೀನಿ. TDG ಅನ್ನು 1680 ಎಂದು ಸಂಕೇತಿಸಲಾಗಿದೆ. VHI ಅನ್ನು 432 ಎಂದು ಸಂಕೇತಿಸಲಾಗಿದೆ. ಹಾಗಾದರೆ ಅದೇ ಸಂಕೇತ ಭಾಷೆಯಲ್ಲಿ KCEಯ ಸಂಕೇತ ಯಾವುದು? ಏನಾಗಿದೆ ಇಲ್ಲಿ ನೋಡೋಣ. 1 2 3 4 5 7 8 9 10 11 12 13 14 15 14. ಅವುಗಳ ಸ್ಥಾನಗಳನ್ನ ಯಾವ್ಯಾವ ಸಂಖ್ಯೆಯಲ್ಲಿ ಇದಾವೆ ಅಂತ ನಾನು ಬರ್ಕೊಂಡಿದ್ದೀನಿ ಇಲ್ಲಿ. TDG ಮೊದಲನೇದಾಗಿ ಯಾವ್ದು ಕೇಳಿದಾರೆ ಅವರು? TDG 1680 ಐತೆ. ಅದನ್ನೇನು ಮಾಡಿದ್ದಾರೆ ಅವರು? T ಅಂದರೆ ಎಷ್ಟೈತೆ? T20 ಐತೆ. ಪ್ಲಸ್ ಮಾಡೋಣ, ಮೊದಲನೇದಾಗಿ ಪ್ಲಸ್ ಮಾಡೋಣ, ನೋಡೋಣ.
ಅದಾದ್ಮೇಲೆ ಡಿ ಡಿ ಎಷ್ಟೈತೆ, ಡಿ 4 ಐತೆ, ಪ್ಲಸ್ ಜಿ ಜಿ ಎಷ್ಟೈತೆ, ಜಿ 7 ಐತೆ. ಈಗ ಕೂಡ್ಸೋಣ, ಎಷ್ಟಾಗುತ್ತೆ, 31 ಆಗುತ್ತೆ. 20ಕ್ಕೆ 4 ಸೇರಿಸಿದ್ರೆ 24, 24ಕ್ಕೆ 7 ಸೇರಿಸಿದ್ರೆ 31. 31 ಸಂಬಂಧನೇ ಇಲ್ವಲ್ಲ. 31 68 ಗುಣಾಕಾರ ಏನಾದ್ರು ಆಗೈತೆ ನೋಡೋಣ. ಈ 20 ಐತೆ, ಡಿ 4 ಐತೆ, ಜಿ 7 ಐತೆ. 24 80, 87 80 ಮಗ್ಗಿ ಬರಲಿಲ್ಲ ಅಂದ್ರೆ 8 7 56, 560. 560 6 ಮಗ್ಗಿಲಿ 60 ಮಗ್ಗಿಲಿ ನೋಡಿ, ಇಲ್ಲಿ ಗುಣಾಕಾರ ಆಗಿದೆ. 3 0 0, 3 6 18ಕ್ಕೆ 8 ಕೈಲ 1, 3 5 15, 15 ಕೈಲ 1 16, 1680 ಇಷ್ಟಾಗಿದೆ. ಅಂದರೆ ಗುಣಾಕಾರ ಆಗಿದೆ. ಅವುಗಳ ಸಂಖ್ಯೆಗಳನ್ನ ತಗೊಂಡು ಬಂದಿರತಕ್ಕಂಥ ಟೋಟಲ್ ಉತ್ತರದಿಂದ 8 3 ಮಾಡಿದ್ದಾರೆ. ಇದನ್ನ ನೆಕ್ಸ್ಟ್ ನೋಡೋಣ ಅದನ್ನ ಹೆಂಗೆ ಮಾಡಿದ್ದಾರೆ ಅಂತ. ಬಿ ಎಚ್ ಐ ಅದನ್ನೇನು ಮಾಡಿದ್ದಾರೆ, 4 × 3 × 2 ಮಾಡೋಣ. 4 3 12, 12 24. ಸಾರಿ ಅದನ್ನೇನು ಮಾಡಿದ್ದಾರೆ, 432 ಮಾಡಿದಾರಲ್ಲ. ಬಿ 2 ಬರುತ್ತೆ, ಎಚ್ ಎಷ್ಟು 8 ಬರುತ್ತೆ, ಐ 9 ಬರುತ್ತೆ, 2 8 16, 16 9 144, 144 ಇಂಟು 3 ಮಾಡೋಣ. 4 3 12ಕ್ಕೆ 2 ಕೈಲ 1, 4 3 12 ಕೈಲ 1 13, 3 1 3, 432. ಕರೆಕ್ಟ್ ಆಗೈತೆ. ನೆಕ್ಸ್ಟ್ ಅವ್ರು ಯಾವ್ದು ಕೇಳಿದಾರೆ, ಕೆ ಸಿ ಇ ಕೇಳಿದಾರಲ್ಲ. ಕೆ ಸಿ ಇ ಕೇಳಿದಾರಲ್ಲ. ಕೆ ಎಷ್ಟಿದೆ, 11 ಐತೆ, 8 3. ಸಿ 3 ಐತೆ. ಇ ಎಷ್ಟು, ಇ 5 ಐತೆ, 5 ಮಾಡ್ಕೋಣ. ಹನ್ನೊಂದು 3 33, 33 5 165, 165, 165 ಇಂಟು 3, 3 5 15ಕ್ಕೆ 5 ಕೈಲ 1, 3 6 18, 18 1 19 ಕೈಲ 1, 3 1 3 ಕೈಲ 1 ತಗೊಂಡು 4, 495 ಆಪ್ಷನಲ್ ಇದೆ ನೋಡ್ರಿ. 495 ಆಪ್ಷನ್ 2 ಸರಿಯಾದಂಥ ಉತ್ತರ ಆಗಿರುತ್ತೆ. ಸ್ವಲ್ಪ ಟಫ್ ಇರಂಗೈತೆ ಕ್ವಶನ್ ಪೇಪರ್ ಇದೆ, ಯಾಕೋ ತಲೆ ತಿಂತೈತಲ್ಲ. ನೆಕ್ಸ್ಟ್ ಕ್ವಶನ್ ಹೋಗೋಣ. 12ನೇ ಕ್ವಶನ್. ಸಮೀಕರಣ. ಯಾವ 2 ಚಿಹ್ನೆಗಳನ್ನು ಮತ್ತು 2 ಸಂಖ್ಯೆಗಳನ್ನು ಪರಸ್ಪರ ಅದಲು ಬದಲು ಮಾಡುವುದರಿಂದ ಕೊಟ್ಟಿರುವ ಸಮೀಕರಣವು ಸರಿಯಾಗುತ್ತದೆ. ಈ ಕೊಟ್ಟಿರ್ತಕ್ಕಂಥ ಸಮೀಕರಣದಲ್ಲಿ 2 ಚಿಹ್ನೆನ ಅದಲು ಬದಲು ಮಾಡಬೇಕು, ಮತ್ತು ಅದ್ರ ಜೊತೆಗೆ 2 ಸಂಖ್ಯೆಗಳನ್ನ ಏನು ಮಾಡಬೇಕು, ಅದಲು ಬದಲು ಮಾಡಬೇಕಾಗುತ್ತೆ. 2 ಸಂಖ್ಯೆಗಳು ಮತ್ತು 2 ಚಿಹ್ನೆಗಳು ಎರಡನ್ನೂ ಅದಲು ಬದಲು ಮಾಡಿದಾಗ ಉತ್ತರ ಯಾವ್ದು ಬರುತ್ತಂತ, ಉತ್ತರ 1 ಬರಬೇಕು. ಉತ್ತರ 1 ಯಾವ್ದು ಬರುತ್ತಂತ ನೋಡೋಣ. ಮೊದಲನೇದಾಗಿ 1ನೇ ನೋಡೋಣ. ಇಂಟು ಮತ್ತೆ ಭಾಗಾಕಾರ ಚೇಂಜ್ ಮಾಡಿ ಚೇಂಜ್ ಮಾಡಬೇಕು, ಮತ್ತೆ 8 ಮತ್ತೆ 9 ಚೇಂಜ್ ಮಾಡಬೇಕು. 8ರ ಜಾಗದಲ್ಲಿ 9 ಹಾಕಬೇಕು. ಇದು 9 ಬರುತ್ತೆ. ಇದು ಗುಣಾಕಾರ ಚಿಹ್ನೆ, 4 ಆಗುತ್ತೆ. ಇಲ್ಲಿ ಭಾಗಾಕಾರ ಚಿಹ್ನೆ ಬರುತ್ತೆ, ಸೇಮ್ ಬರುತ್ತೆ.
9 ಜಾಗಕ್ಕೆ 8 ಇಷ್ಟು ಮಾತ್ರ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಇವೆಲ್ಲ ಉಳಿದಿರೋವೆಲ್ಲ ಸೇಮ್. ಇವೆರಡು ಚೇಂಜ್ ಆಯಿತು, ಅವೆರಡು ಚೇಂಜ್ ಆಯಿತು. 9 ಇಂಟು 4 ಭಾಗಲೆ 6 ಪ್ಲಸ್ 3 ಮೈನಸ್ 8 1 ನೋಡೋಣ. 9 ಇಂಟು 4 6 ಪ್ಲಸ್ 3 8 1 3 2 6 3 3 9 2 1 2 2 3 2 6 ಪ್ಲಸ್ 3 ಮೈನಸ್ 8 6 ಪ್ಲಸ್ 3 9 ಮೈನಸ್ 8 9ರಲ್ಲಿ 8 ಹೋದರೆ ಉತ್ತರ 1 ಬರುತ್ತೆ. 1 ಸರಿಯಾದಂಥ ಉತ್ತರ ಆಗಿದೆ. ಆಪ್ಷನ್ 1 ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರೋದ್ರಿಂದ ಮುಂದಕ್ಕೆ ಹೋಗೋದು ಬೇಡ. ಮುಂದಕ್ಕೆ ಹೋದರೆ ಎಲ್ಲನೂ ಮಿಕ್ಕಿರೋವೆಲ್ಲ ತಪ್ಪಾಗಿದ್ದಾವೆ. 1ರಲ್ಲೇ ಉತ್ತರ ಸಿಕ್ಬಿಡುತ್ತೆ. ಹಾಗಾಗಿ ನಮ್ಮ ಲೆಕ್ಕ ಜಲ್ದಿ ಮುಗಿತು. ಸಿಕ್ಕಿಲ್ಲ ಅಂದರೆ ಮತ್ತೆ ನೆಕ್ಸ್ಟ್ ಮಾಡಬೇಕಾಗಿತ್ತು, ನೆಕ್ಸ್ಟ್ ಟ್ರೈ ಮಾಡಬೇಕಾಗಿತ್ತು. ಕ್ವಶನ್ ನಂಬರ್ 13 ಹೋಗೋಣ. ಇದು ಕೂಡ ನೋಡ್ರಿ, ಒಂದೇ ಕ್ವಶನ್ ಪೇಪರ್ 3 ಆಯ್ತಲ್ಲ ಇದು. ಕೆಳಗಿನ ಪ್ರಶ್ನೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯ ಜಾಗವನ್ನು ಭರ್ತಿ ಮಾಡಬಲ್ಲ ಸರಿಯಾದ ಚಿತ್ರವನ್ನು ನೀಡಲಾದ ಆಯ್ಕೆಗಳಿಂದ ಆರಿಸಿ. 4 ಚಿತ್ರಗಳು ಕಂಟಿನ್ಯೂಸ್ ಆಗಿ ಒಂದು ಫಾರ್ಮುಲಾನ ಯೂಸ್ ಮಾಡ್ಕೊಂಡಿದ್ದಾವ. ನೆಕ್ಸ್ಟ್ ಅದೇ ಫಾರ್ಮುಲಾದಲ್ಲಿ ಬಿಟ್ಟಿರ್ತಕ್ಕಂಥ ಜಾಗದಲ್ಲಿ 5ನೇ ಸ್ಥಾನದಲ್ಲಿ ಯಾವ ಚಿತ್ರ ಬರುತ್ತೆ ಅನ್ನೋದು ಇಲ್ಲಿ ಆಪ್ಷನ್ಸ್ ಅಲ್ಲಿ ಕೊಟ್ಟಿದ್ದಾರೆ. ನೋಡೋಣ ಯಾವ್ದು ಬರುತ್ತಂತ. ಮೊದಲನೇದಾಗಿ ಈ ಚಿಹ್ನೆ ಇಲ್ಲಿಂದ ಎಲ್ಲಿಗಿದೆ, ಎಲ್ಲಿ ಜಂಪ್ ಆಗಿದೆ, ಇಲ್ಲಿಗೆ ಜಂಪ್ ಆಗೈತೆ. ಎಲ್ಲಿ ನೋಡ್ಬೋದು ಅದನ್ನ, ಇಲ್ಲಿ ನೋಡ್ಬೋದು ನೋಡ್ರಿ. ಈ ಚಿಹ್ನೆ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಹೋಗಿದೆ, ಇಲ್ಲಿಂದ ಇಲ್ಲಿಗೆ ಹೋಗಿದೆ, ಇಲ್ಲಿ ಜಂಪ್ ಆಗಿದೆ. ಇದನ್ನ ಇಲ್ಲಿ ನೋಡ್ಬೋದು ನೋಡ್ರಿ. ಈ ಚಿಹ್ನೆ ನೆಕ್ಸ್ಟ್ ಏನಾಗಿದೆ, ಇಲ್ಲಿಂದ ಇಲ್ಲಿಗೆ ಬಂದಿದೆ, ಇಲ್ಲಿಗೆ ಜಂಪ್ ಆಗಿದೆ. ಇದನ್ನ ಇಲ್ಲಿ ನೋಡ್ಬೋದು. ಅಂದ್ರೆ ನೆಕ್ಸ್ಟ್ ಇಲ್ಲಿಂದ ಒಂದು ಸ್ಟೆಪ್ ಮುಂದಕ್ಕೆ ಹೋಗಿದೆ, ಅದಾದ ನಂತರ ಈ ಕಡೆ ಒಂದು ಸ್ಟೆಪ್, ಅದಾದ ನಂತರ ಈ ಕಡೆ ಒಂದು ಸ್ಟೆಪ್, ಅದಾದ ನಂತರ ನೆಕ್ಸ್ಟ್ ಇಲ್ಲಿಂದ ಎಲ್ಲಿಗೆ ಬರಬೇಕು, ಇಲ್ಲಿಗೆ ಬರಬೇಕಾಗುತ್ತೆ. ಅಂದ್ರೆ ಇದೇ ಜಾಗದಲ್ಲಿ ಇರಬೇಕು. ಈ ಜಾಗದಲ್ಲಿ ಇರ್ತಕ್ಕಂಥದ್ದು ಯಾವ ಇದಾವೆ, 1 2 3 ಐತೆ. ಇದು ಆಗದೇ ಇಲ್ಲ, ಇದನ್ನ ತೆಗೆದಾಕ್ಬಿಡೋಣ. ಮೊದಲನೇದಾಗಿ ಉಳಿದಿರತಕ್ಕಂಥ 3ರಲ್ಲಿ ಉತ್ತರ ಇರಬಹುದು. ಯಾವ್ದು ಉತ್ತರ ಐತೆ ಅಂತ ನೋಡೋಣ. ಫಸ್ಟ್ನೇದಾಗಿ ಈ ಆರೋ ಮಾರ್ಕ್ ನೋಡೋಣ. ಈ ಆರೋ ಮಾರ್ಕು ಈ ಕಡೆ ಇದೆ, ಇಲ್ಲಿ ಇದರ ಆಪೋಸಿಟ್ ಆಗಿದೆ. ಇಲ್ಲಿ 2ನೇ ಚಿತ್ರದಲ್ಲಿ ಇದರ ಆಪೋಸಿಟ್ ಆಗಿದೆ. ಇದು ಆಪೋಸಿಟ್ ಆಗಿರ್ತಕ್ಕಂಥ ಬಾಣದ ಇದು ಅದ್ರ ಹಿಂದೆ ಇರತಕ್ಕಂಥ ಬಾಣ ನೋಡಬೇಕು. ಸೇಮ್ ಇದೆ. ಈ ಕಡೆ ಆಗಿರೋದು. ಮತ್ತೆ ನೆಕ್ಸ್ಟ್ ಏನಾಗಿದೆ, ಇಲ್ಲಿ ಅದ್ರ ಆಪೋಸಿಟ್ ಆಗಿದೆ, ಈ ಕಡೆ ಆಗಿದೆ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಈ ಕಡೆ ಆಗಿದೆ, ಆಪೋಸಿಟ್ ಆಗಿದೆ. ಅಂದ್ರೆ ನೆಕ್ಸ್ಟ್ ಇಲ್ಲಿ ಏನಾಗಬೇಕು, ಈ ಕಡೆ ಆಗಬೇಕು, ಈ ಕಡೆ ಆಗಿರ್ಬೇಕು. ಎಲ್ಲದರಲ್ಲೂ ಇದು ಏನಾಗಿದೆ, ಇದು ಬರೋದೇ ಇಲ್ಲ. ಇದು ಆರೋ ಮಾರ್ಕ್ ಬೇರೆ ತರ ಇದೆ ಇಲ್ಲಿ ನೋಡ್ರಿ. ಇದು ಕೂಡ ಬರಲ್ಲ, ಯಾಕಂದ್ರೆ ಇದು ಈ ತರ ಇರಬೇಕಾಗಿತ್ತು, ಅದು ಈ ತರ ಇದೆ. ಇದು ಕೂಡ ಬರಲ್ಲ. ಆಪ್ಷನ್ 1 ಸರಿಯಾದಂತ ಉತ್ತರ ಆಗಿರುತ್ತೆ. ಇದಕ್ಕೆ ಆಪ್ಷನ್ 1 ಸರಿಯಾದಂತ ಉತ್ತರ ಸ್ನೇಹಿತರೆ. ಕ್ವಶನ್ ನಂಬರ್ 14 ನೋಡ್ರಿ ಏನೇನಾಗೈತೆ ಅಂತ. ಹಿಂಗೆ ಬರ್ಕೊಂಡ್ರೆ ಕನ್ಫ್ಯೂಷನ್ ಆಗುತ್ತೆ ನಿಮ್ಗೆ. ಈ ಥರ ಆದರೆ ಇಲ್ಲಿ ಮಾಡೋದ್ರಲ್ಲಿ ಎಲ್ಲ ಟೈಮ್ ಹೋಗುತ್ತಾ. ಏನು ಮಾಡೋಮಂತ, ನಾವು ಅಡ್ಡ ಸಾಲಲ್ಲಿರೋದನ್ನ ಕಂಬ ಸಾಲಲ್ಲಿ ಬರ್ಕೊಳ್ಳೋಣ. ಫಸ್ಟಿಗೆ NRT ಐತೆ. ಏನೈತೆ ಇದಕ್ಕೆ, NRT. ಅದಾದ್ಮೇಲೆ MQS ಐತೆ, MQS. ನೆಕ್ಸ್ಟ್ LPR. ಅದಾದ್ಮೇಲೆ KOQ. ಇಲ್ಲೇನು ಬರ್ಬೇಕನ್ನೋದನ್ನ ಕೇಳಿದಾರ. ನೋಡೋಣ ಏನು ಬರ್ಬೇಕನ್ನೋದ. ಇಲ್ಲಿ ನೋಡಿದ್ರೆ ಎಲ್ಲದಕ್ಕೂ ಒಂದಕ್ಕೊಂದು ಏನಾಗಿದೆ,
ಮ್ಯಾಚ್ ಎಲ್ಲ ಹತ್ರ ಇರೋದು. ಈ ಲೈನಲ್ಲಿ ಇರೋದು ಮಾತ್ರ ನೋಡ್ರಿ ಗಮನಿಸ್ರಿ ಮೊದಲು. ಈ ಲೈನಲ್ಲಿ ಇರೋದು ಮಾತ್ರ ಗಮನಿಸ್ರಿ ಮೊದಲು. ಎಲ್ಲ ಹತ್ರ ಇರೋದ್ರಿಂದ ಎನ್ಗೆ -1 ಆದ್ರೆ -1 ಆದ್ರೆ ಎಂ ಆಗಿರುತ್ತೆ. ಎನ್ಗೆ -1 ಎಂ ಆಗಿರುತ್ತೆ. ಎಂಗೆ -1 ಎಲ್ಗೆ -1 ಕೆ. ನೋಡ್ರಿ ಕೆ ಎಲ್ ಎಂ ಎನ್. ಕೆಗೆ -1 ಆದ್ರೆ ಜೆ ಕೆ ಎಲ್ ಎಂ ಎನ್. ಅದೇ ರೀತಿ ಎಲ್ಲನೂ ಕೂಡ 1 1 1 1 ಮೈನಸ್ ಆಗಿದೆ. ನೆಕ್ಸ್ಟ್ ನೋಡ್ರಿ ಇದು ಕೂಡ ಸೇಮ್ ಆಗಿದೆ. ಆರ್ಗಿಂತ ಹಿಂದೆ ಯಾವ್ದು ಬರುತ್ತೆ? ಕ್ಯೂ ಬರುತ್ತೆ. ಕ್ಯೂಗಿಂತ ಹಿಂದೆ ಯಾವ್ದು ಬರುತ್ತೆ? ಪಿ ಬರುತ್ತೆ. ಪಿಗಿಂತ ಹಿಂದೆ ಯಾವ್ದು ಬರುತ್ತೆ? ಓ ಬರುತ್ತೆ. ABCD ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಇಲ್ಲಿ ಬರೀತಿ ನೋಡ್ರಿ. ಝೆಡ್. ಆರ್ಗಿಂತ ಹಿಂದೆ ಯಾವ್ದೈತೆ? ಕ್ಯೂ ಐತೆ. ಕ್ಯೂಗಿಂತ ಹಿಂದೆ ಪಿ ಐತೆ. ಪಿಗಿಂತ ಹಿಂದೆ ಓ ಐತೆ. ಓಗಿಂತ ಹಿಂದೆ ಯಾವ್ದು ಬರಬೇಕು? ಇಲ್ಲಿ ಎನ್ ಬರಬೇಕು. ಅದಕ್ಕಾಗಿ ಇಲ್ಲಿ ಎನ್ ಹಾಕೋಣ. ಉತ್ತರ ಆಲ್ರೆಡಿ ಬಂದಿರುತ್ತೆ, ಗೊತ್ತಿರುತ್ತೆ ಅನ್ಕೊಂಡಿದ್ದೀನಿ. ಜೆ ಎನ್ ಅಲ್ಲಿ ಐತೆ. ಇಲ್ಲೈತೆ ನೋಡ್ರಿ ಜೆ ಎನ್. ಮತ್ತೆ ಯಾವ್ದ್ರಲ್ಲೂ ಇಲ್ಲ. ನೋಡೋಣ ಇದು ಕೂಡ. ಪಿಗಿಂತ ಹಿಂದೆ ಎಸ್. ಟಿ -1 ಮಾಡಿದ್ರೆ ಎಸ್ ಬರುತ್ತೆ. ಎಸ್ಗೆ -1 ಮಾಡಿದ್ರೆ ಆರ್ ಬರುತ್ತೆ. ಆರ್ಗೆ -1 ಮಾಡಿದ್ರೆ ಕ್ಯೂ ಬರುತ್ತೆ. ನೋಡ್ರಿ ಪಿಗೆ -1 ಮಾಡಿದ್ರೆ ಎಸ್ ಬರುತ್ತೆ. ಅದೇ ಎಸ್ಗೆ -1 ಮಾಡಿದ್ರೆ ಆರ್ ಬರುತ್ತೆ. ಅದೇ ಎಸ್ಗೆ -1 ಮಾಡಿದ್ರೆ ಕ್ಯೂ ಬರುತ್ತೆ. ಅದೇ ಆರ್ಗೆ -1 ಮಾಡಿದ್ರೆ ಕ್ಯೂ ಬರುತ್ತೆ. ಅದೇ ಕ್ಯೂಗೆ -1 ಮಾಡಿದ್ರೆ ಏನು ಬರುತ್ತೆ? ಪಿ ಬರುತ್ತೆ. ಉತ್ತರ JNP. ಆಲ್ರೆಡಿ ಬಂದಿದೆ. ಕ್ವಶನ್ ನಂಬರ್ 15ಕ್ಕೆ ಹೋಗೋಣ. ಸರಣಿಗಳು ಇದನ್ನ ನೋಡ್ರಿ, ಟ್ರೈ ಮಾಡ್ರಿ. ಏನಾಗಿದೆ ಇಲ್ಲಿ? ವ್ಯತ್ಯಾಸಗಳು ಸ್ವಲ್ಪ ಜಾಸ್ತಿನೇ ಹೆಚ್ಚಾಗಿರೋದ್ರಿಂದ ಸಂಕಲನ ಆಗಿರ್ಲಿಕ್ಕಿಲ್ಲ ಅನ್ಕೊಂತೀನಿ. ನೋಡೋಣ. ಸಂಕಲನ ಆಗಿಲ್ಲ ಅಂತ ಏರಿಕೆ ಕ್ರಮ ಆಗಿರೋದು. ಏರಿಕೆ ಕ್ರಮ ಆದರೆ ಒಂದು ಪ್ಲಸ್ ಆಗಿರುತ್ತೆ, ಇಲ್ಲ ಗುಣಾಕಾರ ಆಗಿರುತ್ತೆ. ಅದೇ ಇಳಿಕೆ ಕ್ರಮ ಆದರೆ ಒಂದು ಮೈನಸ್ ಆಗಿರುತ್ತೆ, ಇಲ್ಲ ಭಾಗಾಕಾರ ಆಗಿರುತ್ತೆ. ಇವಾಗ ಏರಿಕೆ ಕ್ರಮ ಆಗಿದೆ. ಇವೆರಡರಲ್ಲಿ ಯಾವುದನ್ನಾದರೂ ಒಂದು ಮಾಡ್ತೀನಿ. ಅಂದರೆ ಪ್ಲಸ್ ಸ್ಕ್ವೇರ್ಸ್ ಕೂಡ ಆಗಿರ್ಬೋದು, ಇಲ್ಲ ಅಥವಾ ಕ್ಯೂಬ್ಸ್ಗಳು ಕೂಡ ಆಗಿರ್ಬೋದು. ಇಲ್ಲಿ ಮೈನಸ್ ಆದಾಗ ಸ್ಕ್ವೇರ್ಸ್ ಆಗಿರ್ಬೋದು, ಮೈನಸ್ ಕ್ಯೂಬ್ಸ್ ಆಗಿರ್ಬೋದು, ಯಾವುದಾದ್ರೂ ಆಗಿರುತ್ತೆ. ಯಾವುದಾಗೈತೆ ಅಂತ ನೋಡಮ್ಮ. ಇಲ್ಲಿ ಮೊದಲು ಪ್ಲಸ್ ಮಾಡೋಮಂತ. ಇಲ್ಲೇನಾಗಿದೆ? +1 ಆಗೈತೆ. 1ರಿಂದ 5ಕ್ಕೆ ಡಿಫ್ರೆನ್ಷಿಯೇಷನ್ ತಗೊಳ್ರಿ. +4 ಆಗೈತೆ. 5ರಿಂದ 14ಕ್ಕೆ +9 ಆಗೈತೆ. 14ರಿಂದ 30ಕ್ಕೆ ಎಷ್ಟು? 16 ಆಗೈತೆ. 3. ಇದಕ್ಕೆ 3 ವ್ಯತ್ಯಾಸ. ಇದಕ್ಕೆ 5 ವ್ಯತ್ಯಾಸ. ಇದಕ್ಕೆ 7 ವ್ಯತ್ಯಾಸ. 3, 5, 7, 9 ಬರ್ಬೇಕಾ? ಗುಣಾಕಾರ ಮಾಡ್ಕೊಳ್ಳೋಣ. ಗುಣಾಕಾರ ಸ್ಕ್ವೇರ್ಸ್ ತಗೊಳ್ಳೋಣ. 0 + 1 ಸ್ಕ್ವೇರ್ = 1 ಆಗುತ್ತೆ. ಅದೇ 1ನ ಈ ಕಡೆ ತಗೊಂಡು +1 ಸ್ಕ್ವೇರ್ ಮಾಡಿದ್ದೀನಿ. ಇವಾಗ 2 ಸ್ಕ್ವೇರ್ ಮಾಡ್ತೀನಿ. 2 ಸ್ಕ್ವೇರು 4 ಆಗಿರೋದ್ರಿಂದ ಈ 1ಕ್ಕೆ 4 ಸೇರಿಸಿದ್ರೆ 5 ಬರುತ್ತೆ. 1, 5 ಇಲ್ಲಿ 0 ಬರುತ್ತೆ. 0 + 0 ಸ್ಕ್ವೇರ್ = 0ನೇ ಬರುತ್ತೆ. ಆ 0ನ ಈ ಕಡೆ ತಗೊಂಡು 0 ಸ್ಕ್ವೇರ್ ಮಾಡಿದ್ರೆ 0 ಸ್ಕ್ವೇರ್ ಬರೋದೇ ಇಲ್ಲ. ಸುಮ್ಮನೆ ಯಾಕೆ ತಗೊಳ್ಳೋದನ್ನ? ನಡೀತದೆ, ಹಂಗೆ ತಗೊಳ್ದೆ ಮಾಡಿದ್ರೂ ಗೊತ್ತಾಗ್ಲಿ ಅಂತ ನೋಡಿದೆ. ನೆಕ್ಸ್ಟ್ ಈ 5ನ್ನ ಈ ಕಡೆ ತಗೊಳ್ಳೋಣ. ಪ್ಲಸ್ ಮಾಡಿ 1 ಸ್ಕ್ವೇರು, 2 ಸ್ಕ್ವೇರು, 3 ಸ್ಕ್ವೇರ್ ಮಾಡೋಣ. 3 3 9. 9ಕ್ಕೆ 5 ಸೇರಿಸಿದ್ರೆ 14. 14 ಬಂದಿದೆ. 1, 5, 14 ಬಂದಿದೆ. ಕರೆಕ್ಟ್ ಆಗೈತೆ. ನೆಕ್ಸ್ಟ್ ಈ 14ನ್ನ 4 ಸ್ಕ್ವೇರ್ಗೆ ಕೂಡಿಸಿದ್ರೆ 4 4 16. 16ಕ್ಕೆ 4 ಸೇರಿಸಿದ್ರೆ 30 ಆಗುತ್ತೆ.
ಈ 30ಕ್ಕೆ ಎಷ್ಟು ಸ್ಕ್ವೇರ್ನ 5 ಸ್ಕ್ವೇರ್ನ ಸೇರ್ಸೋಣ. 5 ಸ್ಕ್ವೇರ್ 25, ಈ 25ಕ್ಕೆ 30ನ ಸೇರಿಸಿದ್ರೆ ಎಷ್ಟಾಗುತ್ತೆ? ಉತ್ತರ 55 ಆಗಿರುತ್ತೆ. ಏನಾಗುತ್ತೆ? ಉತ್ತರ 55 ಆಗಿ 55 ಎಲ್ಲಿದೆ? 55 ಆಪ್ಷನ್ 4 ಅಲ್ಲಿದೆ. ಆಪ್ಷನ್ 4 ಸರಿಯಾದಂತ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕೊಟ್ಟಿರುವ ದಾಳವನ್ನು ಮಡಿಸಿದಾಗ ಎನ್ನ ವಿರುದ್ಧ ದಿಕ್ಕಿನಲ್ಲಿ ಯಾವ ಅಕ್ಷರವು ಇರುತ್ತದೆ? ಈಗ ಒಂದು ಡೈಸ್ ಇರುತ್ತೆ. ಡೈಸ್ ಹಾವು ಏಣಿ ಆಟ ಆಡೋಕ್ಕಾಗಲಿ, ಚೌಕಾಬಾರ ಆಟ ಆಡೋಕ್ಕಾಗಲಿ ಯೂಸ್ ಮಾಡ್ತೀವಲ್ಲ, ಆ ಥರದ್ದು ಒಂದು ಡೈಸ್ ಇರುತ್ತೆ. ಆ ಡೈಸ್ಗೆ 6 ಮುಖಗಳು. 6 ಮುಖಗಳಿಗೆ ಒಂದರಲ್ಲಿ ಈಗ ಇಲ್ಲಿ ನೋಡ್ರಿ, ಇಲ್ಲಿ ಒಂದಿದೆ ಅಂತಂದ್ರೆ ಇದ್ರ ಆಪೋಸಿಟ್ ಇರೋದು ನಮಗೆ ಕಾಣಿಸೋದಿಲ್ಲ, ಇದ್ರ ಆಪೋಸಿಟ್ ಇರೋದು ನಮಗೆ ಕಾಣಿಸೋದಿಲ್ಲ. ಅದಕ್ಕಾಗಿ ಏನ್ ಮಾಡಿದಾರ, ಇಲ್ಲಿ ಎಲ್ಲ ಬಿಚ್ಚಿಟ್ಟಿದಾರ. ಆ ಡೈಸ್ನ 6 ಭಾಗಗಳಾಗಿ ಬಿಚ್ಚಿಟ್ಟಿದಾರ. ಆ ಬಿಚ್ಚಿಟ್ಟಾಗ ಅದಕ್ಕೆ ಯಾವ್ದು ಎದುರಾಗಿರುತ್ತಂತ ಒಂದು ನೋಡ್ರಿ, ಈ ತರ A B C D E F ನೋಡ್ರಿ, ಇದು ಮುಂದೆಗಡೆದಾದ್ರೆ ಇದು ಹಿಂದೆಗಡೆದಾಗಿರುತ್ತೆ. ಯಾಕಂತಂದ್ರೆ ಈ ABC ಇದಾವಲ್ಲ, ಸಿಗೆ ಎ ಆಪೋಸಿಟ್ ಆಗಿರಲ್ಲ, ಸಿಗೆ ಬಿ ಆಪೋಸಿಟ್ ಆಗಿರಲ್ಲ. ನೋಡ್ರಿ, ಎಫ್ಗೆ ಇ ಆಪೋಸಿಟ್ ಆಗಿರಲ್ಲ, ಎಫ್ಗೆ ಡಿ ಆಪೋಸಿಟ್ ಆಗಿರಲ್ಲ. ಯಾವ್ದು ಆಪೋಸಿಟ್ ಇರ್ತದೆ ನೋಡ್ರಿ, ಅದು ಆ ಅಕ್ಷರ ಕಾಣಿಸ್ತಾನೆ ಇರಲ್ಲ, ಕಾಣಿಸೋದಿಲ್ಲ. ಆಪೋಸಿಟ್ ಅಕ್ಷರ ಕಾಣಿಸ್ತದೆ ಅಂತಂದ್ರೆ ಆ ಅಕ್ಷರಗಳು ಯಾವುವು ಒಂದಕ್ಕೊಂದು ವಿರುದ್ಧ ದಿಕ್ಕಿನಲ್ಲಿ ಇರೋದಿಲ್ಲ ಅಂತ ಅರ್ಥ. ಈಗ ಪೂರ್ತಿ ಡೈಸ್ನೇ ಬಿಚ್ಚಿಟ್ಟಾಗ ನೋಡ್ರಿ, ಇದ್ರ ಪಕ್ಕದಲ್ಲಿರ್ತಕ್ಕಂಥ H ಪಕ್ಕದಲ್ಲಿರ್ತಕ್ಕಂಥ J ಯಾವತ್ತು ಅಕ್ಕಪಕ್ಕದಲ್ಲಿರೋದೇನಾಗಿರುತ್ತೆ, ಅವು ಅಕ್ಕಪಕ್ಕನ ಇರ್ತವೆ, ವಿರುದ್ಧ ದಿಕ್ಕಿನಲ್ಲಿ ಇರೋದಿಲ್ಲ. ಹಾಗಾಗಿ ಒಂದು ಸಂಖ್ಯೆನ ಬಿಟ್ಟು ನಾವು ನೋಡೋದಾದ್ರೆ H ಗೆ ವಿರುದ್ಧ I ಇರುತ್ತೆ, J ಗೆ ವಿರುದ್ಧ N ಇರುತ್ತೆ, P ಗೆ ವಿರುದ್ಧ ಏನಾಗಿರುತ್ತೆ R ಇರುತ್ತೆ. ಇದು ಫಾರ್ಮುಲಾ. ಇದನ್ನ ಈ ಮೆಥಡ್ ಯೂಸ್ ಮಾಡಿದ್ರೆ ಆರಾಮಾಗಿ ನಾವು ಕಂಡುಹಿಡಿಬಹುದು. ಅವ್ರು ಕೇಳಿರೋದು N ನ ವಿರುದ್ಧ ಯಾವ್ದೈತೆ? N ನ ವಿರುದ್ಧ J ಇರೋದ್ರಿಂದ J ಸರಿಯಾದಂತ ಉತ್ತರ ಆಗಿರುತ್ತೆ. ಆಪ್ಷನ್ 3 ಸರಿಯಾದಂತ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 17, ಕೋಡಿಂಗ್ ಅಂಡ್ ಡಿಕೋಡಿಂಗ್ ಕೇಳಿದ್ದಾರೆ. ನೋಡೋಣ. ಒಂದು ವಿಶಿಷ್ಟ ಸಂಕೇತ ಭಾಷೆಯಲ್ಲಿ TWOARD ಅನ್ನು 962147 ಎಂದು ಸಂಕೇತಿಸಲಾಗಿದೆ. WANTED ಅನ್ನು 213957 ಎಂದು ಸಂಕೇತಿಸಲಾಗಿದೆ. ಹಾಗಾದರೆ ಅದೇ ಸಂಕೇತ ಭಾಷೆಯಲ್ಲಿ WARRANT ನ ಸಂಕೇತ ಯಾವುದು ಅಂತ ಕೇಳಿದಾರ. ನೋಡೇ ಬಿಡೋಣ ಬರ್ರಿ. ಟೂ ವರ್ಡ್ಸ್ ನೋಡೋಣ. ಮೊದಲನೇದಾಗಿ TOWARD. ಇದಕ್ಕೆ ಯಾವುದನ್ನ ಡಿಕೋಡ್ ಮಾಡಿದ್ದಾರೆ? 962147. ನೆಕ್ಸ್ಟ್ ವಾಂಟೆಡ್ WANTED. ಇದಕ್ಕೆ ಯಾವ್ದು ಡಿಕೋಡ್ ಮಾಡಿದ್ದಾರೆ? 2139557. ನನಗನ್ನಿಸ್ತದೆ ಯಾಕೋ ಈ ಅಕ್ಷರಗಳಲ್ಲಿ A1 ಇರೋದ್ರಿಂದ ಇಲ್ಲೂ ಕೂಡ A1 ಇದೆ. TT ಇದೆ, Tಗೆ 9, ಇಲ್ಲೂ ಕೂಡ Tಗೆ 9 ಇದೆ. Dಗೆ 7, ಇಲ್ಲೂ ಕೂಡ Dಗೆ 7 ಇದೆ. ಸೇಮ್ Wಗೆ 2 ಇದೆ, ಇಲ್ಲೂ ಕೂಡ Wಗೆ 2 ಇದೆ. ಅಂದ್ರೆ ಇದೇನಾಗಿದೆ ನೋಡೋಣ, ಇಲ್ಲಿ ತೋರಿಸ್ತೀನಿ ನೋಡ್ರಿ. ಅವ್ರು ಕೇಳಿರೋದೇನು ಕೇಳಿದಾರ? WARRANT ವಾರೆಂಟ್. ಇದಕ್ಕೆ ಯಾವ ಸಂಕೇತನ ಕೇಳಿದಾರ ನೋಡೋಣ.
ಡಬ್ಲ್ಯೂಗೆ ಏನಿದೆ ನೋಡ್ರಿ, ಡಬ್ಲ್ಯೂಗೆ 2 ಇದೆ, 2 ಹಾಕೋಣ. ಎಗೆ ಇಲ್ಲಿದೆ, ಎಗೆ 1, ಆರ್ಗೆ 6 ಇಲ್ಲಿದೆ, ಆರ್ಗೆ 4, ಇಲ್ಲೂ 6 ಇದೆ, 6 4, ಇಲ್ಲಿ ಕೂಡ 6 ಇದೆ, ಇದಕ್ಕೂ ಕೂಡ 4. ಎಗೆ 1, ಎನ್ಗೆ 3, ಟಿಗೆ 9. 2 1 4 4 1 3 9. 2 1 4 4 1 3 1 2 ಇದೆ ಇಲ್ಲಿ, ಇದು ಕೂಡ ಆಗಲ್ಲ, ಇದು ಕೂಡ ಆಗಲ್ಲ. 2 1 4 4 1 3 1 3 9. ಆಪ್ಷನ್ 3 ಸರಿ ಇದೆ ನೋಡ್ರಿ. ಆಪ್ಷನ್ 3 ಸರಿಯಾದಂಥ ಉತ್ತರ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನಂಬರ್ 18. ನಾಲ್ಕನೇ ಪದವು ಮೂರನೇ ಪದಕ್ಕೆ ಸಂಬಂಧಿಸಿದಂತೆ ಮತ್ತು ಎರಡನೇ ಪದವು ಒಂದನೇ ಪದಕ್ಕೆ ಸಂಬಂಧಿಸಿದ ರೀತಿಯಲ್ಲೇ ಐದನೇ ಪದಕ್ಕೆ ಸಂಬಂಧಿಸಿದ ಆಯ್ಕೆಯನ್ನು ಆರಿಸಿ ಅಂತ ಕೇಳಿದ್ದಾರೆ. ಏನು ಮಾಡಿದ್ದಾರೆ? ಒಂದನೇ ಪದ ಎರಡನೇ ಪದಕ್ಕೆ ಸಂಬಂಧಪಟ್ಟಿರುತ್ತೆ, ಮೂರನೇ ಪದ ನಾಲ್ಕನೇ ಪದಕ್ಕೆ ಸಂಬಂಧಪಟ್ಟಿರುತ್ತೆ, ನಾಲ್ಕನೇ ಪದ ಐದನೇ ಪದಕ್ಕೆ ಯಾವ ರೀತಿ ಸಂಬಂಧಪಟ್ಟಿದೆ, ಐದನೇ ಪದಕ್ಕೆ ಯಾವ ರೀತಿ ಸಂಬಂಧಪಟ್ಟಿದೆ ಅಂತ ನೋಡೋಣ. ಇರುವೆ ಎಲ್ಲಿರುತ್ತಪ್ಪ? ಇರುವೆ ಗೂಡಲ್ಲಿರುತ್ತೆ. ಬಾತುಕೋಳಿ ಕೆರೆಯಲ್ಲಿರುತ್ತೆ. ಕುದುರೆ ಇಲ್ಲಿ ಆಪ್ಷನ್ಗಳಲ್ಲಿ ಏನಂತ ಕೊಟ್ಟಿದೆ? ಕುದುರೆ ಗುಹೆಯಲ್ಲಿರಲ್ಲ, ಜೇನುಗೂಡಲ್ಲಿರಲ್ಲ, ನಾಯಿ ಗೂಡಲ್ಲಿರಲ್ಲ. ಇದು ಅಶ್ವಶಾಲೆ ಅಂತಂದ್ರೆ ಕುದುರೆಗಳನ್ನ ಕಟ್ಟೋದಕ್ಕಾಗ್ಲಿ ಅಲ್ಲಿ ಸಾಕೋದಕ್ಕಾಗ್ಲಿ ಅಂತ ಮಾಡಿರ್ತಾರಲ್ಲ ಜಾಗ, ಅದು ಅಶ್ವಶಾಲೆ. ಅಲ್ಲಿ ಕುದುರೆಗಳು ಇರ್ತಾವೆ. ನೆಕ್ಸ್ಟ್ 19ನೇ ಕ್ವಶನ್. ಇದು ಕೂಡ ಸಿಟ್ಟಿಂಗ್ ಅಂತ ನೋಡಿ. ಪೂಜಾ, ಭಾವನಾ, ಚಾರು, ಗೀತಾ ಮತ್ತು ಹೇಮಾ ಎಂಬ 5 ಸ್ನೇಹಿತರು ಒಂದು ವೃತ್ತಾಕಾರದ ಸುತ್ತಲೂ ಕುಳಿತಿದ್ದು ನಡುಭಾಗಕ್ಕೆ ಮುಖ ಮಾಡಿದ್ದಾರೆ. ಚಾರು ಅವರು ಭಾವನಾ ಅವರ ನೆರೆಹೊರೆಯವರಲ್ಲ. ಭಾವನಾ ಅವರು ಹೇಮಾ ಅವರ ಎಡಕ್ಕೆ ಎರಡನೆಯವರಾಗಿ ಕುಳಿತಿದ್ದಾರೆ. ಗೀತಾ ಅವರು ಭಾವನಾ ಮತ್ತು ಹೇಮಾ ಅವರಿಬ್ಬರಿಗೂ ನೆರೆಹೊರೆಯವರು. ಹಾಗಾದರೆ ಭಾವನಾ ಅವರ ತಕ್ಷಣದ ಬಲಕ್ಕೆ ಯಾರು ಕುಳಿತಿದ್ದಾರೆ ನೋಡೋಣ. ಚಾರು, ಭಾವನಾ, ಪೂಜಾ, ಭಾವನಾ, ಚಾರು, ಗೀತಾ ಮತ್ತು ಹೇಮಾ ಎಂಬ 5 ಸ್ನೇಹಿತೆಯರು ಒಂದು ವೃತ್ತಾಕಾರದ ಸರ್ಕಲ್ ಅಲ್ಲಿ ಏನ್ ಮಾಡಿದ್ದಾರೆ? ಕುಳಿತಿದ್ದಾರೆ. ಅವರೆಲ್ಲರೂ ನಡುಭಾಗಕ್ಕೆ ಮುಖ ಮಾಡಿದ್ದಾರೆ. ಹೊರಗಡೆ ಮುಖ ಮಾಡಿದ್ದಾರೆ ಅಂತಂದ್ಮೇಲೆ ಮತ್ತೆ ಅದು ಬೇರೆ ತರ ಮಾಡ್ಬೇಕಾಗುತ್ತೆ. ಇದ್ರ ಉಲ್ಟಾ ಬರುತ್ತದು. ಈಗ ನಡುಭಾಗಕ್ಕೆ ಮುಖ ಮಾಡಿರೋದ್ರಿಂದ ನಡುಭಾಗಕ್ಕೆ ಮುಖ ಈ ತರ ಕುಳಿತಿರ್ತಾರ. 2 3 4 5 ಜನ ಈ ತರ ಕುಳಿತಿದ್ದಾರ. ಭಾವನಾ ಅವರು ಹೇಮಾ ಅವರ ಎಡಕ್ಕೆ ಎರಡನೇವರಾಗಿ ಕುಳಿತಿದ್ದಾರೆ. ಭಾವನಾ ಅವರು ಏನ್ ಮಾಡಿದ್ದಾರೆ? ಮೊದಲನೇದಾಗಿ ಚಾರು ಅವರು ಭಾವನಾ ಅವರ ನೆರೆಹೊರೆಯವರಲ್ಲ. ನೋಡ್ರಿ, ಚಾರು ಅವರು ಭಾವನಾ ಅವರ ನೆರೆಹೊರೆಯವರಲ್ಲ ಅಂತ ಕೇಳಿದ್ದಾರೆ. ಅವ್ರ ಅಕ್ಕಪಕ್ಕದಲ್ಲಿ ಇವರು ಕೂತಿರೋದಿಲ್ಲ. ನೆಕ್ಸ್ಟ್ ಅದು ಬಿಡೋಣ, ಅದಾದ್ಮೇಲೆ ನೋಡೋಣ. ಭಾವನಾ ಅವರು ಹೇಮಾ ಅವರ ಎಡಕ್ಕೆ ಎರಡನೆಯವರಾಗಿ ಕುಳಿತಿದ್ದಾರೆ. ಭಾವನಾ ಅವರು ಏನ್ ಮಾಡಿದ್ದಾರೆ? ಹೇಮಾ ಅವರ ಎಡಕ್ಕೆ ಕುಳಿತಿದ್ದಾರೆ. ಹೇಮಾ ಅವರ ಎಡಕ್ಕೆ ಇಲ್ಲಿ ಭಾವನಾ ಅವ್ರನ್ನ ಕೂಡಿಸಿದ್ರೆ ಏನ್ ಮಾಡೋಣ? ಭಾವನಾ ಅವ್ರನ್ನ ಕೂಡಿಸಿದ್ರೆ ಹೇಮಾ ಅವರ ಎಡಕ್ಕೆ ಎರಡನೇ ಸ್ಥಾನ. ಇಲ್ಲಿ ಹೇಮಾ ಅವ್ರನ್ನ ಕೂಡ್ಸೋಣ. ಇಲ್ಲಿ ಹೇಮಾ ಅವರ ಒಂದನೇ ಸ್ಥಾನ, ಎರಡನೇ ಸ್ಥಾನ ಮತ್ತೆ ಎರಡನೇ ಸ್ಥಾನದಲ್ಲಿ ಹೇಮಾ ಅವರ ಎರಡನೇ ಸ್ಥಾನದಲ್ಲಿ ಎಡಕ್ಕೆ ಭಾವನಾ ಅವರು ಕೂತ್ಕೊಂಡಿದ್ದಾರೆ. ನೆಕ್ಸ್ಟ್ ಹೇಮಾ ಅವರ ಎಡಕ್ಕೆ ಎರಡನೇ ಸ್ಥಾನಕ್ಕೆ ಕುಳಿತರೆ ಗೀತಾ ಅವರು ಭಾವನಾ ಮತ್ತು ಹೇಮಾ ಇವರಿಬ್ಬರಿಗೂ ನೆರೆಹೊರೆಯವರು. ಏನೈತಿ ಇಲ್ಲಿ? ಗೀತಾ ಅವರು ಭಾವನಾ ಮತ್ತು ಹೇಮಾ ಅವರಿಬ್ಬರಿಗೂ ನೆರೆಹೊರೆಯವರು. ಇಲ್ಲಿ ಏನ್ ಮಾಡ್ತಾರೆ? ಇಲ್ಲಿ ಗೀತಾ ಬರ್ತಾರೆ. ಇಲ್ಲಿ ಇವರಿಬ್ಬರಿಗೂ ಕೂಡ ಅಕ್ಕಪಕ್ಕದಲ್ಲಿ ಗೀತಾ ಇದಾರಂತೆ. ಗೀತಾ ಬರ್ತಾರೆ.
ಅವರು ಮೊದಲನೇದಲ್ಲಿ ಹೇಳಿದಾರೆ ನೋಡ್ರಿ, ಚಾರು ಅವರು ಭಾವನಾ ಅವರ ನೆರೆಹೊರೆಯವರಲ್ಲ. ಚಾರು ಏನ್ ಮಾಡ್ತಾರೆ, ಭಾವನಾ ಅವ್ರ ಪಕ್ಕದಲ್ಲಿ ಬರೋದಿಲ್ಲ. ಭಾವನಾ ಅವ್ರ ಪಕ್ಕದಲ್ಲಿ ಇವಾಗ ಗೀತಾ ಇದ್ದಾರೆ, ಇಲ್ಲಾಂತಂದ್ರೆ ಇಲ್ಲಿ ಚಾರು ಕೂಡ ಇಲ್ಲಿ ಬರೋದಿಲ್ಲ ಅಂತ ಕೇಸ್ ಅವ್ರು ಹೇಳಿದಾರ. ಅದಕ್ಕೆ ಇಲ್ಲಿ ಏನ್ ಮಾಡಮು, ಇಲ್ಲಿ ಚಾರು ಅವ್ರನ್ನ ಹಾಕಮು. ಅಂದ್ರೆ ಉಳಿದಿರೋದು ಯಾರು, ಪೂಜಾ ಒಬ್ರೆ. ಪೂಜಾ ಇಲ್ಲಿ ಬರ್ತಾರೆ. ಹಾಗಾಗಿ ಅವ್ರೇನ್ ಕ್ವಶನ್ ಕೇಳಿದ್ದಾರೆ, ಹಾಗಾದರೆ ಭಾವನಾ ಅವರ ತಕ್ಷಣದ ಬಲಕ್ಕೆ ಯಾರು ಕುಳಿತಿದ್ದಾರೆ? ಭಾವನಾ ಅವರ ತಕ್ಷಣ ಬಲಕ್ಕೆ ಯಾರು ಕುಳಿತಿದ್ದಾರೆ? ಗೀತಾ ಅವರು ಕುಳಿತಿದ್ದಾರೆ. ಅವರ ತಕ್ಷಣ ಇದು ಬಲ, ಇದು ಎಡ. ಇದು ಅವರ ತಕ್ಷಣದ ಬಲಕ್ಕೆ ಯಾರು ಕುಳಿತುಕೊಂಡಿದ್ದಾರೆ ಅಂತಂದ್ರೆ ಗೀತಾ ಅವರು ಕುಳಿತುಕೊಂಡಿದ್ದಾರೆ. ಆಪ್ಷನ್ 2 ಸರಿಯಾದಂತ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್, 20ನೇ ಕ್ವಶನ್ ನೋಡೋಣ. ಕೋಡಿಂಗ್ ಅಂಡ್ ಡಿಕೋಡಿಂಗ್ ಕೇಳಿದ್ದಾರೆ ನೋಡ್ರಿ. ನೋಡೋಣ, ಸ್ವಲ್ಪ ಡಿಫ್ರೆಂಟ್ ಆಗೈತೆ ಇದು ಕ್ವಶನ್. ನೋಡೋಣ ಯಾವ ರೀತಿ ಡಿಫ್ರೆಂಟ್ ಆಗೈತೆ ಅಂತ. TEA ಇದಕ್ಕೆ ZBDF SU ಈ ಥರ ಐತೆ. SIN ಇದಕ್ಕೆ MOHJRT. ನೆಕ್ಸ್ಟ್ RIO. ನನಗನ್ಸೋ ಮಟ್ಟಿಗೆ ಇದು ಯಾಕೋ ಒಂದೊಂದು ಅಕ್ಷರ ಬಿಟ್ಟಿದ್ದಾವೆ ಕೆಳಗಡೆ. ನೋಡೋಣ, ಬರ್ಕೊಂಡ್ರೆ ಸ್ವಲ್ಪ ಏನಾದರೂ ಐಡಿಯಾ ಬರುತ್ತೆ. ಮೊದಲನೇದಾಗಿ ABCD ಬರ್ಕೊಂಡು ಕನ್ಫ್ಯೂಷನ್ ಆಗೋದು ಬೇಡ. ಎಕ್ಸಾಮ್ ಅಲ್ಲಿ ಹೋದ ತಕ್ಷಣ ಈ ಥರ ಬರ್ದಿಟ್ಕೊಂಡ್ಬಿಟ್ರೆ ಪದೇ ಬರ್ಕೊಳ್ಳೋ ಅವಶ್ಯಕತೆ ಇರಲ್ಲ. ನನಗೆ ಗೊತ್ತದಾದರೆ ಇಲ್ಲಿ ಸಾಲ್ವ್ ಮಾಡ್ಸೋಕ್ಕೋಸ್ಕರನಾದರೂ ನಾನು ಒಂದು ಸರ್ತಿ ಬರಿಬೇಕಾಗುತ್ತೆ. PPT ಮಾಡಬೇಕಾದ್ರೆ ಅವಾಗಲೇ ಟೈಪ್ ಮಾಡಿ ಇಟ್ಕೋಬೇಕಾಗಿತ್ತು. ನೋಡೋಣ ಇವಾಗ ನೋಡ್ರಿ, Z ಮತ್ತು B ಐತೆ ಇಲ್ಲಿ Z ಮತ್ತು B ಇವೆರಡರ ಮಧ್ಯೆ A ಐತೆ. A ಇಲ್ಲಿ ಬಂದೈತೆ. ನೋಡೋಣ ಏನೋ ಆಗಿದೆ ಇಲ್ಲೇನೋ ಸಮಸ್ಯೆ ಇದೆ. D ಮತ್ತು F ಇವೆರಡರ ನಡುವೆ E ಐತೆ. D ಮತ್ತು F ಇಲ್ಲಿ ಬಂದೈತೆ. ಸರಿ. S ಮತ್ತು U ನೋಡೋಣ. S ಮತ್ತು U ಇವೆರಡರ ಮಧ್ಯೆ T ಐತೆ. ಅಂದ್ರೆ ಇವೆರಡರ ಮಧ್ಯೆ ಇರೋದು ಇಲ್ಲಿ ಬಂದೈತೆ, ಇವೆರಡರ ಮಧ್ಯೆ ಇರೋದು ಇಲ್ಲಿ ಬಂದೈತೆ, ಇವೆರಡರ ಮಧ್ಯೆ ಇರೋದು ಇಲ್ಲಿ ಬಂದೈತೆ. ಅದೇ ರೀತಿ ಇಲ್ಲಿ ಕೂಡ ಏನಾಗೈತೆ ನೋಡೋಣ. MO ಮಧ್ಯೆ N ಬರುತ್ತೆ, ಆ N ಇಲ್ಲಿ ಬಂದೈತೆ. M ಮತ್ತು O ಮಧ್ಯೆ N ಇದೆ, ಆ N ಇಲ್ಲಿ ಬಂದೈತೆ. H ಮತ್ತು J ಮಧ್ಯೆ I ಇದೆ, ಆ I ಇಲ್ಲಿ ಬಂದೈತೆ. R ಮತ್ತು T ಮಧ್ಯೆ S ಇದೆ, ಆ S ಇಲ್ಲಿ ಬಂದೈತೆ. ಅಂದ್ರೆ ಇವಾಗ ಏನ್ ಮಾಡೋಣ, ಆಪೋಸಿಟ್ ಇದ್ರ ಮಧ್ಯೆ ಇರೋದು ಇಲ್ಲಿ, ಇದ್ರ ಮಧ್ಯೆ ಇರೋದು ಇಷ್ಟು, ಇದರ ಆಪೋಸಿಟ್ ಬಂದಿದೆ ಈ ತರ. ಅಂದ್ರೆ ಇಲ್ಲಿ ನೋಡ್ರಿ ಈ ತರ ಮಾಡ್ಬೇಕಾಗುತ್ತೆ. ಉತ್ತರ ಏನ್ ಬರುತ್ತೆ ನೋಡಮ್ಮ. O ಮಧ್ಯ ಮಾಡೋಣ. ಓನ ಮಧ್ಯ ಮಾಡೋಣ. O ಇಲ್ಲಿದೆ ನೋಡಿ, O ಇಲ್ಲಿದೆ. N ಮತ್ತೆ P ಹಾಕೋಣ. N ಮತ್ತೆ P ಹಾಕೋಣ ಇಲ್ಲಿ. ಆಯ್ತು. I ನೆಕ್ಸ್ಟ್ I ಇದೆ. H ಮತ್ತೆ J ಹಾಕೋಣ ಇಲ್ಲಿ. H ಮತ್ತೆ J. ನೆಕ್ಸ್ಟ್ R ಇದೆ. Q ಮತ್ತೆ S ಹಾಕೋಣ. Q ಮತ್ತೆ S. NP HJ QS ಇಲ್ಲಿದೆ. NP HJ QS
ಆಪ್ಷನ್ 1ರಲ್ಲೇ ಸರಿಯಾದಂಥ ಉತ್ತರ ಇದೆ ಸ್ನೇಹಿತರೆ. ಇಲ್ಲಿಗೆ 20 ಕ್ವಶನ್ ಮುಗೀತು. SSC GD ಕ್ವಶನ್ ಪೇಪರ್ ಕ್ವಿಕ್ಕಾಗಿ ರಿವಿಷನ್ ಮಾಡ್ಕೊಳ್ಳಿ, ಎಕ್ಸಾಮ್ ಚೆನ್ನಾಗಿ ಬರೀರಿ. ಎಕ್ಸಾಮ್ ಯಾರು ಚೆನ್ನಾಗಾಗಿಲ್ಲ ಅವ್ರದ್ದು ನೆಕ್ಸ್ಟ್ ಅಟೆಂಪ್ಟ್ಗೆ ಟ್ರೈ ಮಾಡಿ. ನೆಕ್ಸ್ಟ್ ಅಟೆಂಪ್ಟ್ಗಾದರೂ ಈ ವಿಡಿಯೋಸು ಕ್ವಿಕ್ಕಾಗಿ ನಿಮ್ಮನ್ನ ರಿವಿಷನ್ ಮಾಡೋದಕ್ಕೆ ಈಸಿ ಆಗ್ತದೆ. ಇದರಲ್ಲಿ 20 ಕ್ವಶನ್ಗೆ 20 ಸರಿ ಮಾಡಿದ್ರೆ 40 ಮಾರ್ಕ್ಸ್. ಇನ್ನು 20 ಕ್ವಶನ್ ಸರಿ ಮಾಡಿದ್ರೆ ಆಯಿತು, 80 ಮಾರ್ಕ್ಸ್ ಅಲ್ಲಿಗೆ ಹೋಯ್ತು. ಇನ್ನು ಮಿಕ್ಕಿರೋ ಎಲಿಮೆಂಟ್ರಿ ಮ್ಯಾಥ್ಸಲ್ಲಿ, GKನಲ್ಲಿ ಮತ್ತು ಇಂಗ್ಲೀಷ್ ಗ್ರಾಮರಲ್ಲಿ ಎಷ್ಟಿರ್ತವೆ ಅಂದರೆ 60 ಕ್ವಶನ್ ಇರ್ತವೆ. ಆ 60 ಕ್ವಶನಲ್ಲಿ ನೀವು ಮ್ಯಾಕ್ಸಿಮಮ್ ಅಂದರೆ 30 ಕ್ವಶನ್ನ ಅಟೆಂಡ್ ಮಾಡಿದ್ರು ಕೂಡ ಈ 20 ಅದು 30 50 ಕ್ವಶನ್ ಸರಿಯಾಗಿ 100 ಮಾರ್ಕ್ಸ್, ಅಲ್ಲೇ 100 ಮಾರ್ಕ್ಸ್ ಆಗ್ತವೆ. 100 ಮಾರ್ಕ್ಸ್ ನಾರ್ಮಲೈಸ್ ಎಲ್ಲ ಸೇರಿ ಒಂದು 2-3 ನಾರ್ಮಲೈಸ್ಡ್ ಅಂತಂದ್ರು ಕೂಡ 100 ಮೇಲೆ ಸ್ಕೋರ್ ಆರಾಮಾಗಿ ಮಾಡ್ಬೋದು. ರೀಸನಿಂಗ್ ಮಾತ್ರ ಒಂದು ಕ್ವಶನ್ ಕೂಡ ತಪ್ಪು ಮಾಡಿದ್ರು ಕೂಡ ಕಷ್ಟ ಆಗುತ್ತೆ. 20ಗೆ 20 ಈಸಿಯಾಗಿ ತೊಗೊಳ್ಬೋದು, ಅಷ್ಟು ಈಸಿಯಾಗಿರುತ್ತೆ. ಎಲ್ಲರೂ ಓದ್ಕೊಳ್ರಿ, ಎಕ್ಸಾಮ್ ಪಾಸ್ ಮಾಡ್ಕೊಳ್ರಿ.